ಪ್ರೈಸ್ ದಿ ಲಾರ್ಡ್. ಈ ಮೂರನೇ ದಿನದ ಸಂಜೆಯ ಸಮಯಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. 7 days ನಾವು ಪ್ರೈಸ್ ಪ್ರೇಯರ್ ಪ್ರಾಮಿಸ್ ಅನ್ನುವಂತ ಒಂದು ಶೀರ್ಷಿಕೆಯಲ್ಲಿ ನಾವೆಲ್ಲರೂ ದೇವರ ಪಾದಬಲಲ್ಲಿ ಸೇರ್ತಾ ಇದ್ದೇವೆ. ಬಹಳ ಪ್ರಾಮುಖ್ಯವಾಗಿ ನಮ್ಮ ಒಂದು ಈ ಪ್ರಾರ್ಥನೆಯ ಉದ್ದೇಶ ಈ ಒಂದು ಕ್ರಿಸ್ಮಸ್ ಸೀಸನ್ ಅಲ್ಲಿ ದೊಡ್ಡ ಕಾರ್ಯಗಳು ದೇವರು ನಡೆಸಬೇಕಾಗಿದೆ. ಪ್ರತಿಯೊಬ್ಬ ದೇವ ಸೇವಕರ ಜೀವಿತದ ಮೂಲಕ ದೇವರ ಉನ್ನತವಾದ ಸುವಾರ್ಥ ಸೇವೆಯನ್ನು ದೇವರು ನಡೆಸಬೇಕಾಗಿದೆ. ಸೊ ಕಿಂಗ್ಡಮ್ ಮನಿ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಣ ವ್ಯರ್ಥವಾದ ಸೆಲೆಬ್ರೇಷನ್ಗಳಲ್ಲಿ ಅದು ವ್ಯರ್ಥವಾಗದೆ ನಿಜವಾಗ್ಲೂ ಸುವಾರ್ಥ ಸೇವೆಗೆ ಅದು ಪ್ರಯೋಜನಕರವಾಗಿ, ಸುವಾರ್ಥ ಸೇವೆಯಲ್ಲಿ ಅದು ಉಪಯುಕ್ತವಾಗಿ ಮಾರ್ಪಡಬೇಕೆಂಬ ಒಂದು ಶ್ರೇಷ್ಠ ನಿಲುವಿನೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನಾವು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ, ದೇವರ ವಾಕ್ಯವನ್ನು ಸಾರುವಂತ ಎಲ್ಲಾ ಸ್ಥಳಗಳಲ್ಲಿ ಆ ಹೃದಯ ತೆರೆಯಲ್ಪಡಲಿ, ಆ ಹೃದಯ ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತ ಒಂದು ಶ್ರೇಷ್ಠ ಸಂದರ್ಭ ಇದು ಪ್ರಿಯರೇ. ಸೊ ಹಾಗಾಗಿ ಈ ಒಂದು 7 days ಪ್ರೇಯರ್ ಅಲ್ಲಿ ನೀವೆಲ್ಲ ನಮ್ಮ ಜೊತೆ ಇರುವುದಕ್ಕಾಗಿ ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ದಿನದ 3ನೇ ದಿನದ ಸಂಜೆ ವೇಳೆಯ ಪ್ರಾರ್ಥನಾ ಕೂಟವನ್ನ ನಾವು ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭ ಮಾಡೋಣ. ನಮ್ಮ ಜೊತೆಲಿರುವಂತ ರಾಮು ಪ್ರಾರ್ಥನೆ ಮಾಡ್ತೀರಾ? ರಾಮು ಪ್ರಾರ್ಥನೆ ಮಾಡ್ತೀರಾ? ಈ ಕೂಟದ ಪ್ರಾರಂಭಕ್ಕೋಸ್ಕರ ರಾಮು ಪ್ರಾರ್ಥನೆ ಮಾಡ್ರಿ. ప్రార్థించుకుందాం. అతి మిక్కిలిగా ప్రేమించిన నా ప్రియ పరలోకపు తండ్రి, నీకు స్తోత్రాలు వందనాలు నా ప్రభా. అవును నా తండ్రి, నా ప్రభా, ఇదిగోనైనా ఈ విధముగా జూమ్ మీట్ లో తండ్రి నైనా ప్రార్థించడానికి తండ్రి నైనా ఇచ్చిన సమయమును అవకాశమును బట్టి వందనాలు స్తోత్రములు నా తండ్రి. ఉదయమును మొదలుకొని తండ్రి ఇంతవరకు మీరు కాచి కాపాడి ప్రభనైనా మరలా ఈ రాత్రి సమయమునను మరొకసారి నీ పాద సన్నిధానంలోనైనా మేము చేరుకొనడానికి తండ్రి ఇచ్చిన సమయాన్ని బట్టి స్తోత్రాలు. ఈ విధముగా తండ్రి నైనా మేమందరము కలుసుకొని నేను స్తుతించి మయంపరిచి నీ యొక్క తండ్రినైనా మాటల కోసం ఎదురు చూస్తూ ప్రభునైనా అయ్యా దేవానైనా కావలసినటువంటి నైనా మరి నీ యొక్క మాటలు మాకు తండ్రినైనా దైవ సేవకుల ద్వారా అందించమని కూడా ప్రార్థిస్తున్నాం తండ్రి. స్తోత్రాలు. మేమందరము కూడా ప్రభునైనా ఎటువంటి ఆటంకం లేకుండా ప్రభునైనా ప్రతి ఒక్కరు కూడా పాల్గొని తండ్రి, ఇంకా అనేకులు తండ్రి దీంట్లో పాల్గొని ప్రభునైనా జూమ్ లో పాల్గొని అయ్యా తండ్రి ఇంకాను ఆధ్యాత్మిక జీవితమును పెంచుకోవడానికి తండ్రి అయ్యా ఆత్మీయానుసారంగా తండ్రి నైనా మేము జీవించడానికి అటు కృపను భాగ్యమును మాకందరికి దయచేయమని కూడా ప్రార్థిస్తూ అయ్యా చిన్ని ప్రార్థనలో తప్పులు దోషాలకు క్షమించమని నజరేయుడైన యేసు పరిశుద్ధ నామమున అడిగి ప్రార్థించి ప్రారంభిస్తున్నాం తండ్రి. ఆమేన్. ಆಮೆನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ರಾಮು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಸೊ ನಾವು ಪ್ರೀತಿಯ ದೇವ ಜನರೇ, ಪ್ರೈಸ್ ಪ್ರೇಯರ್ ಪ್ರಾಮಿಸ್, ದೇವರನ್ನ ಸ್ತುತಿಸುವಂಥದ್ದು, ಪ್ರಾರ್ಥಿಸುವಂಥದ್ದು ಮತ್ತು ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಳ್ಳಿ. ಈ ಒಂದು ವಿಷಯದಲ್ಲಿ, ಈ ಒಂದು ಸಮಯದಲ್ಲಿ ನಾವು ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ದೇವರಿಗೆ ನಾವು ಸ್ತೋತ್ರ ಮಾಡಿದ ನಂತರ ದೇವರೊಂದಿಗೆ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ದೇವರೊಂದಿಗೆ ಪ್ರಾರ್ಥನೆ ಮಾಡಿದ ನಂತರ ನಮ್ಮ ಜೊತೆಯಲ್ಲಿ ಸತೀಶ್ ಬ್ರದರ್ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಅವರು ನಮಗೆ ದೇವರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸ್ತಾರೆ ಪ್ರಿಯರೇ. ಸೊ ಈ ಒಂದು ಕೂಟ ಸರಿಸುಮಾರು ಒಂದು 30-35 ನಿಮಿಷಗಳಲ್ಲಿ ನಾವು ಎಲ್ಲ ಮುಗಿಸ್ಲಿಕ್ಕಿದ್ದೇವೆ. ಸೊ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಮ್ಮ ಗಮನ ಕೊಟ್ಟು ನೀವೆಲ್ಲ ನಮ್ಮ ಜೊತೆ ಜಾಯ್ನ್ ಆಗಿರೋದಕ್ಕಾಗಿ ನಾನು ನಿಮ್ಮನ್ನ ಯೇಸು ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ. ಸ್ವಲ್ಪ ಸಮಯ ಪ್ರತ್ಯೇಕ ಮಾಡ್ರಿ. ಒಂದು ಮನೆ ಕೆಲಸದ ವಿಷಯದಲ್ಲಿ, ಲೋಕದ ಕಾರ್ಯಗಳ ವಿಷಯದಲ್ಲಿ ಚಿಂತೆ ಮಾಡದೆ ಸ್ವಲ್ಪ ಸಮಯ ಕರ್ತನಿಗಾಗಿ ನೀವು ಪ್ರತ್ಯೇಕಿಸಿಕೊಡೋದಾದ್ರೆ ದೇವರು ಖಂಡಿತವಾಗ್ಲೂ ನಾನು ನಂಬ್ತಾ ಇದ್ದೀನಿ, ಈ ದಿನ ದೊಡ್ಡ ಕಾರ್ಯಗಳು ನಿಮ್ಮ ಜೊತೆಯಲ್ಲಿ ಮಾಡ್ಲಿಕ್ಕಿದ್ದಾರೆ. ಈ ದಿನ ನಿಜವಾಗ್ಲೂ ಆತನ ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸ್ಲಿಕ್ಕಿದ್ದಾರೆ. ಒಂದು ಬದಲಾವಣೆ, ಒಂದು ಅಭಿಷೇಕ, ಒಂದು ನಿಜವಾದಂತ ಒಂದು ಕೃಪೆ ದೇವರು ನಿಮಗೆ ಕೊಡ್ಲಿಕ್ಕಿದ್ದಾರೆ ಪ್ರಿಯರೇ. ಸೊ ಹಾಗಾಗಿ ಗಮನ ಕೊಟ್ಟು ನೀವು ಆಸಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ನೀವು ಕಾದಿರಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳುವಂತವನಾಗಿದ್ದೇನೆ. ಈ ದಿನ ನಾವು ದೇವರನ್ನ ಆರಾಧನೆ ಮಾಡುವಂತ ಒಂದು ವಿಷಯ ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಶೇರ್ ಮಾಡಿದ ಹಾಗೆ
ದೇವರು ನಮಗೆ ಈ 11 ತಿಂಗಳಲ್ಲಿ ಕೊಟ್ಟಂತ ಆರೋಗ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. 11 ತಿಂಗಳಲ್ಲಿ ಮಾತ್ರವಲ್ಲ ಪ್ರಿಯರೇ, ಈ ದಿನ ನಿನ್ನ ಒಂದು ವಯಸ್ಸು ಎಷ್ಟು ಆಗಿದೆಯೋ ನಿಮ್ಮ ವಯಸ್ಸಿನ ದಿನಗಳೆಲ್ಲವೂ ದೇವರ ಮಹಾಕೃಪೆ, ಮಹಾಕನಿಕರ, ಆರೋಗ್ಯದ ರೂಪದಲ್ಲಿ ಇರುವುದಕ್ಕಾಗಿ, ಒಂದು ಉನ್ನತವಾದಂಥ ಕೃಪೆಯನ್ನು ನಾವು ಪಡಿತಿರುವುದಕ್ಕಾಗಿ, ಅನೇಕ ಸಂದರ್ಭಗಳಲ್ಲಿ ನಮಗೆ ಅನಾರೋಗ್ಯ ಬಂದೊದಗಿದ್ರೂ ದೇವರು ಅದರಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣವಾ. ದೇವರು ಸ್ವಲ್ಪ ಸಮಯ ತೆಗೆದುಕೊಳ್ರಿ, ದೇವರನ್ನ ನೆನಪು ಮಾಡ್ಕೊಳ್ರಿ, ಕಳೆದ ದಿನಗಳಲ್ಲಿ ನೆನಪು ಮಾಡ್ಕೊಳ್ರಿ, ಕಳೆದ ವರ್ಷಗಳ ನೆನಪು ಮಾಡ್ಕೊಳ್ರಿ, ನಿಮ್ಮ ಒಂದು ಜೀವಿತವನ್ನು ನೀವು ನೆನಪು ಮಾಡಿಕೊಂಡು ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಂತ ಆರೋಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಿಮಗೆಲ್ಲರೂ ಗೊತ್ತಿದೆಯಲ್ವಾ, ನಮಗೆ ಸಿಕ್ಕಂತ ಮಹಾ ದೊಡ್ಡ ಭಾಗ್ಯದಲ್ಲಿ ಅದು ಶ್ರೇಷ್ಠವಾದ ಭಾಗ್ಯ, ಶ್ರೇಷ್ಠವಾದ ಕೃಪೆ, ಶ್ರೇಷ್ಠವಾದ ಆಶೀರ್ವಾದ ಯಾವುದು ಎಂಬುದಾಗಿ ನೋಡುವಾಗ ಹಣ ಅಲ್ಲ, ಐಶ್ವರ್ಯ ಅಲ್ಲ, ಮನೆ ಅಲ್ಲ, ಅಂತಸ್ತು, ಆಸ್ತಿಗಳಲ್ಲ ಪ್ರಿಯರೇ, ಒಳ್ಳೆಯ ಆರೋಗ್ಯ, ಸಮಾಧಾನ ಅಲ್ವಾ. ಆರೋಗ್ಯ ಮತ್ತು ಸಮಾಧಾನ ನಮಗಿಲ್ಲ ಅಂತಂದ್ರೆ ಲೋಕದಲ್ಲಿ ಕೋಟಿ ಕೋಟಿ ಹಣ ಇದ್ರೂ ಪ್ರಯೋಜನ ಇಲ್ಲ ಪ್ರಿಯರೇ. ಸೊ ಹಾಗಾಗಿ ಅಂತ ಶ್ರೇಷ್ಠವಾದ ಒಂದು ಕೃಪೆ, ಆಶೀರ್ವಾದ ದೇವರು ನಮಗೆಲ್ಲರೂ ಕೊಟ್ಟಿರುವುದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣವಾ. ಸ್ವಲ್ಪ ಸಮಯ ತೆಗೆದುಕೊಳ್ರಿ, ದೇವರಿಗೆ ಥ್ಯಾಂಕ್ಸ್ ಹೇಳಿ ಪ್ರಿಯರೇ. ಸ್ಟಾರ್ಟ್ ಪ್ರೈಸಿಂಗ್ ಗಾಡ್. ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ರಿ, ದೇವರನ್ನು ಕೊಂಡಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ, ದೇವರನ್ನು ಘನಪಡಿಸ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಯೇಸುವೇ ಸ್ತೋತ್ರ, ದೇವರೇ ನನಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ ಅಪ್ಪ, ನನ್ನನ್ನು ಕಾಪಾಡ್ತಿರೋದಕ್ಕಾಗಿ ಸ್ತೋತ್ರ, ಪ್ರತಿ ಕ್ಷಣ ನಿನ್ನ ಕೃಪೆ ನನ್ನನ್ನು ಹಿಂಬಾಲಿಸ್ತಿರೋದಕ್ಕಾಗಿ ಸ್ತೋತ್ರ, ಪ್ರತಿ ಗಳಿಗೆಯಲ್ಲಿ ನಿನ್ನ ಪ್ರೀತಿ ನಮ್ಮನ್ನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ, ನಮ್ಮನ್ನು ಪ್ರತಿದಿನವೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರೋ ದೇವರೇ ಸ್ತೋತ್ರ, ಅನಾರೋಗ್ಯದ ಆತ್ಮನಿಂದ ರಕ್ಷಿಸೋದಕ್ಕಾಗಿ ಸ್ತೋತ್ರ. ಸ್ತೋತ್ರ ಮಾಡ್ರಿ, ದೇವರಿಗೆ ಥ್ಯಾಂಕ್ಸ್ ಹೇಳಿ ಪ್ರಿಯರೇ. ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ, ದೇವರಿಗೆ ಕೊಂಡಾಡ್ರಿ, ಘನಪಡಿಸ್ರಿ, ಮಹಿಮೆ ಪಡಿಸ್ರಿ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಈ ಸಮಯನ ಉಪಯೋಗಿಸ್ಕೊಳ್ಳಿ ಪ್ರಿಯರೇ. ದೇವರಿಗೆ ಸ್ತೋತ್ರ ಮಾಡಲು ದೇವರ ಸಮಯನ ಉಪಯೋಗಿಸ್ಕೊಳ್ರಿ. Hallelujah. Thank you, Jesus. Thank you, Jesus. Thank you, Jesus. Thank you, Jesus. ದೇವರು ನಿಮಗೆ ಕೊಟ್ಟಂತ ಒಳ್ಳೆ ಆರೋಗ್ಯಕ್ಕಾಗಿ ಯೇಸುವೇ ಸ್ತೋತ್ರ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಉತ್ತಮ ಆರೋಗ್ಯ, ಉತ್ತಮ ಜೀವನ ಅಪ್ಪ, ಉತ್ತಮ ದೇವರೇ ಆಹಾರ, ಉತ್ತಮ ಉಡುಗೊರೆ ಅಪ್ಪ. ನಾವು ಕರ್ತನೆ ಈ ಉಷ್ಣತೆ ಮತ್ತು ಬಿಸಿಲು, ಶಾಂತಿ, ಈ ಕೃತಜ್ಞತೆ ಹೃದಯದಿಂದ ಆಶೀರ್ವಿಸಲ್ಪಟ್ಟಿದ್ದೇವಲ್ವಾ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಥ್ಯಾಂಕ್ಸ್ ಹೇಳಿ ಪ್ರಿಯ, ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ಥ್ಯಾಂಕ್ ಯು ಲಾರ್ಡ್. ದೇವರಿಂದ ಯಾರಾದ್ರೂ ಪ್ರೇರೇಪಿಸಲ್ಪಟ್ಟಂತವ್ರು ಪ್ರೀತಿ ದೇವ್ರ ಮಕ್ಕಳೇ, ನೀವು ಅನ್ಮ್ಯೂಟ್ ಮಾಡಿಕೊಂಡು ದೇವರಿಗೆ ಒಬ್ಬರು ಅಥವಾ ಇಬ್ಬರು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಅಲ್ಲ, ದೇವರಿಗೆ ದೇವ್ರು ನಿಮಗೆ ಜೀವಿತದಲ್ಲಿ ಕೊಟ್ಟಂತ ಆರೋಗ್ಯಕ್ಕೆ ದೇವರಿಗೆ ಸಂಪೂರ್ಣವಾಗಿ ಬರೀ ದೇವರಿಗೆ ಸ್ತೋತ್ರ ಮಾಡೋಣ. ಯಾರಾದ್ರೂ ಒಬ್ಬರು ಅಥವಾ ಇಬ್ಬರು ನೀವು ಅನ್ಮ್ಯೂಟ್ ಮಾಡಿಕೊಂಡು ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ, ದೇವರಿಗೆ ಸ್ತೋತ್ರ ಮಾಡ್ರಿ. Hallelujah. Thank you, Jesus. Hallelujah. Thank you, Jesus. Lord, merciful God, Savior God, thank you for this wonderful day you have given us, O God. Lord, we came into your presence to worship you, O God. Lord, as we came to thanking you and to worship you, O God. Oh God, thank you for the good health you have given us, O God. We praise you, glorify, honor you, Lord. Lord, thank you, God. Thank you, God. What all we did, you have protected. And thank you, Lord. Lord, this many days you have given us health to go each and every day outside to do our works, O God. Thank you, God. Lord, as you said in Exodus 23:25, worship the Lord your God, and his blessing will be on your food and water. I will take away sickness from among you. Yes, Lord. Thank you, God. Lord, you have given the promise, O God. Lord, according to the promise you have declared, O God. Lord, each and every second you have protected us, O God. Lord, thank you, God. Thank you, Jesus. Thank you, Jesus. Lord, thank you, God. Who are all having sickness, O God, please bless them. In the name of Jesus Christ, we pray. Amen. ಆಮೇನ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಇನ್ನೊಬ್ರು ಯಾರಾದ್ರೂ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ.
ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳಿಗಾಗಿ, ಆತನು ಕೊಟ್ಟಂತ ಆರೋಗ್ಯಕ್ಕಾಗಿ, ದೇವರು ಕೊಟ್ಟಂತ ಆರೋಗ್ಯ ನೆನೆಸಿ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಪಾಸ್ಟರ್, ನಾನು ಸುಂದರರಾಜ್ ಮಾತಾಡ್ತಾ ಇರೋದು. ಅನ್ನೋರೇ ಪ್ರಾರ್ಥನೆ ಪ್ರೈಸ್ ಮಾಡಿ ದ ಲಾರ್ಡ್. ದೇವರಿಗೆ Okay. ಸ್ತೋತ್ರ ಮಾಡ್ರಿ. Gracious loving heavenly Father, we praise you, we love you, we honor you. నాయనా నీకు స్తోత్రములు, వందనం ప్రభువా. Hallelujah. తండ్రి, ఇది మమ్మల్ని కాపాడినావు, ఆశీర్వదించినావు, బలపరిచినావు, నడిపించినావు. నాయన నీకు స్తోత్రములు, వందనం ప్రభువా. నాయన మేము చేసిన ప్రతి కార్యంలో తండ్రి మీరు తోడుగా నీడుగా ఉండి నీ బిడ్డలను తండ్రి కాచి కాపాడి తండ్రి మళ్ళా నీ యొక్క రెక్కల మధ్యలో తండ్రి మమ్మల్ని కాచి తండ్రి మళ్ళా ఎలాంటి అపగండలు లేకుండా తండ్రి మళ్ళా సాతాను శోధన లేకుండా తండ్రి నీ యొక్క దూతలను కాపుదలుగా పెట్టి నడిపించి కాపాడుతున్నందుకై నీకు స్తోత్రములు, వందనం ప్రభువా. తండ్రి మళ్ళా తండ్రి పోయిన సంవత్సరం అంతా కూడా కాపాడినావు నాయన తండ్రి. అంత రాకపోకలందు తండ్రి అన్ని రీతిలో తండ్రి మమ్మల్ని ఆశీర్వదించి బలపరిచి ప్రభువా నీ యొక్క నామం గణపరచటకు తండ్రి మళ్ళీ ఈ యొక్క రోజును ఇచ్చినందుకు నీకు స్తోత్రములు, వందనం ప్రభువా. అయినా తండ్రి ఇక ముందు కూడా తండ్రి మళ్ళీ నీ నామంలో తండ్రి మళ్ళా నీ సువార్తను కూడా తీసుకుని వెళ్ళటకు మాకు సహాయంగా తోడు నైట్గా ఉండి తండ్రి మాకు బలంను జ్ఞానంను తండ్రి మళ్ళా పక్షి రాజు వలె తండ్రి మాకు శక్తినిచ్చి బలపరిచి నడుపుతున్నందుకై నీకు స్తోత్రం ఉంది ప్రభావ. మాకు ఆరోగ్యం ఇచ్చినందుకు నీకు స్తోత్రం ప్రభావ. తండ్రి ఇది వరకు కాపాడినందుకై నీకు స్తోత్రం. పాస్టర్ను కూడా ఆశ్రయించండి, బలపరచండి ప్రభావ. పాస్టర్ లాగా తండ్రి ఎవరెవరైతే తండ్రి మళ్ళీ నీ యొక్క వాక్యం కొరకు తండ్రి మళ్ళా ఎక్కడెక్కడ ప్రార్థిస్తున్నారో తండ్రి ఎక్కడెక్కడ సేవ చేస్తున్నారో ప్రభావ, వాళ్ళకందరికీ కావాల్సిన ఆరోగ్యంను, బలంను, జ్ఞానంను తండ్రి పరిశుద్ధాత్మ శక్తిని తండ్రి బలంగా దయచేసి నడిపిస్తారని నీ ప్రియ కుమారుడైన మా ప్రభువైన యేసుక్రీస్తు ప్రతిమాలుకుని వేడుకుంటున్నాం ప్రభావ. ముఖ్యంగా తండ్రి తండ్రి సతీష్ బ్రదర్ తండ్రి వాక్యం చెప్తుండగా ప్రభావ నాయన పరిశుద్ధాత్మ దేవుడు తండ్రి నేను ఆయనలో తండ్రి ఆయన ద్వారా తండ్రి మాట్లాడుటకు కృపను కుమరించి నడిపిస్తారని నీ ప్రియ కుమారుడైన మా ప్రభువైన యేసుక్రీస్తు ప్రతిమాలు వేడుకుంటున్నాం ప్రభావ. ఆమెన్, ఆమెన్. ప్రైజ్ గాడ్. ఆమెన్, ఆమెన్. ಥ್ಯಾಂಕ್ ಯು ಅಣ್ಣ. ಗಾಡ್ ಬ್ಲೆಸ್ ಯು ಅಣ್ಣ. ಗಾಡ್ ಬ್ಲೆಸ್ ಯು. ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ನಿಜವಾಗ್ಲೂ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಿಯರೇ. ನಾವು ನಮ್ಮ ಆರೋಗ್ಯವನ್ನ ನಾವು ನೆನಪು ಮಾಡಿಕೊಳ್ಳುವಾಗಲೇ ನಮ್ಮ ಹೃದಯ ಉಕ್ಕಿ ಬರ್ತದೆ ಪ್ರಿಯರೇ. ಯಾಕೆ ಅಂತಂದ್ರೆ ನಾವು ಹಾಸ್ಪಿಟಲ್ ವಿಸಿಟ್ಸ್ ಹೋಗ್ತಾ ಇರ್ತೀವಿ. ಸೊ ನಾವು ಅಲ್ಲಿ ಅನೇಕ ಭಯಂಕರವಾದ ಕಾಯಿಲೆಗಳನ್ನ, ಭಯಂಕರವಾದಂತ ರೋಗದಲ್ಲಿ ತುತ್ತಾದಂಥವ್ರನ್ನ ನಾವು ಗಮನಿಸ್ತಾ ಇದ್ದೇವೆ. ಅವ್ರನ್ನ ನೋಡುವಾಗ ನಮ್ಮ ಹೃದಯ ಉಕ್ಕಿ ಬರ್ತದೆ ಪ್ರಿಯರೇ. ಯಾಕೆ ಅಂತಂದ್ರೆ ಯೇಸುವೇ ನಮಗೆಂತ ಅದ್ಭುತ ಮಾಡಿದ್ದೀಯ ಸ್ವಾಮಿ, ಎಂತ ಕೃಪೆ ತೋರಿಸಿದ್ದೀಯ ದೇವರೇ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತೀವಿ ಪ್ರಿಯರೇ. ಸಾಧ್ಯವಾದ್ರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂತಂದ್ರೆ, ಫ್ರೀಕ್ವೆಂಟ್ ಆಗಿ ವಾರಕ್ಕೊಂದು ಸಾರಿ ಆದ್ರೂ ಹಾಸ್ಪಿಟಲ್ ವಿಸಿಟ್ ಮಾಡ್ರಿ. ನಿಮಗೆ ಪರಿಚಯ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಪರಿಚಯ ಇದ್ರೆ ಇನ್ನೂ ಒಳ್ಳೇದು. ಆದ್ರೆ ಸುಮ್ಮನೆ ಜಸ್ಟ್ ವಿಸಿಟ್ ದ ಹಾಸ್ಪಿಟಲ್ ವಿಸಿಟ್ ಮಾಡ್ರಿ. ಅಲ್ಲಿ ಜನರ ಮುಖಗಳನ್ನ ಗಮನಿಸ್ರಿ ಪ್ರಿಯರೇ. ಅಲ್ಲಿರುವಂತ ಜನರ ಜೊತೆಗೆ ಸಾಧ್ಯವಾದ್ರೆ ಮಾತಾಡ್ರಿ. ಅವರು ಹಾದು ಹೋಗ್ತಿರುವಂತ ಕಷ್ಟ, ನೋವು, ದುಃಖ ಏನೆಂಬುದಾಗಿ ನಿಮ್ಗೆ ಅರ್ಥ ಆಗ್ತದೆ. ಹಾಸ್ಪಿಟಲ್ಗಳಲ್ಲಿ ನಗುವಂತ ಮುಖಗಳನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಯಾಕೆ ಗೊತ್ತಾ? ಭಯಂಕರವಾದ ಕಾಯಿಲೆಗಳು, ಭಯಂಕರವಾದಂತ ಅನಾರೋಗ್ಯಗಳಿಗೆ ತುತ್ತಾಗಿ, ನೋವು, ಅಸಮಾಧಾನಗಳಿಗೆ ತುತ್ತಾಗಿ ಅಲ್ಲಿ ಬಂದಿರ್ತಾರೆ ಪ್ರಿಯರೇ. ಆದ್ರೆ ನೀವು ಅಲ್ಲಿ ಹೋಗಿ ಮಾಡಬೇಕಾದ ಅವರನ್ನು ಗಮನಿಸುವಾಗ ನೀವೇನ್ ಮಾಡ್ಬೇಕು ಗೊತ್ತಾ? ನೀವು ಸ್ಟಾರ್ಟ್ ಪ್ರೈಸಿಂಗ್ ಗಾಡ್. ದೇವರಿಗೆ ಸ್ತೋತ್ರ ಸಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡ್ರಿ. ದೇವರನ್ನ ಕೊಂಡಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಅಷ್ಟು ಮಾತ್ರವಲ್ಲ, ಹಾಸ್ಪಿಟಲ್ಗಳಲ್ಲಿ ಆಕ್ಸಿಡೆಂಟ್ ವಾರ್ಡ್ಗಳನ್ನು ವಿಸಿಟ್ ಮಾಡ್ರಿ. ಆಕ್ಸಿಡೆಂಟ್ ವಾರ್ಡ್ಗಳಲ್ಲಿ ನೋಡೋದಾದ್ರೆ ದೇವರ ಮಹಾಕೃಪೆ ನಿಮ್ಮ ಮೇಲೆ ಎಷ್ಟಿದೆ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಸಮಾಧಿಗಳನ್ನ ವಿಸಿಟ್ ಮಾಡ್ರಿ. ವಾರಕ್ಕೊಂದು ಸಾರಿ ಯಾವ್ದಾದ್ರು ನಿಮಗೆ ಪರಿಚಯ ಇರುವಂತ, ನಿಮ್ಗೆ ಎಲ್ಲ ಹತ್ರದಲ್ಲಿರುವಂತ ಸಮಾಧಿಗಳ ಹತ್ರ ಜಸ್ಟ್ ಗೋ ಇನ್ಸೈಡ್, ಸಿಟ್ ದೇರ್ ಅಂಡ್ ಪ್ರೈಸ್ ಗಾಡ್. ದೇವರಿಗೆ ಸ್ತುತಿ ಪದಗಳನ್ನ ಹಾಡ್ರಿ ಪ್ರಿಯರೇ. ಯಾಕಂದ್ರೆ ನೀವು ಅವರಲ್ಲಿ ಒಬ್ಬರಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕನಿಕರಿಸಿ ಕಾಪಾಡಿ ನಡೆಸ್ತಾ ಇದ್ದಾರೆ ಪ್ರಿಯರೇ. ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಾಗೆ ಪ್ರಿಯರೇ, ನಾವು ಅದೇ ರೀತಿಯಾಗಿ ನಾವು ಈ ಸಮಯದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಯಾರಿಗೋಸ್ಕರ? ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿರುವಂತವ್ರಿಗೋಸ್ಕರ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸೊ ದೇವರ ಕೃಪೆಯನ್ನ ಕೇಳಿಕೊಳ್ಳೋಣ. ಸೊ ದೇವರಿಂದ ಪ್ರೇರೇಪಣೆ ಹೊಂದಂತವರು ಯಾರಾದ್ರೂ ನೀವು ಇರುವುದಾದ್ರೆ ದಯಮಾಡಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕರ್ತನಿಂದ ಪ್ರೇರೇಪಿಸಲ್ಪಟ್ಟಂತವರು ಹಾಸ್ಪಿಟಲ್ ಇರುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ.
ನಿಮಗೆ ಪರಿಚಯ ಇರುವಂಥವ್ರು ಇರ್ಬೋದು, ನಿಮಗೆ ಪರಿಚಯ ಇಲ್ಲದೆ ಇರುವಂಥವ್ರು ಇರ್ಬೋದು, ಯಾರೇ ಆಗಲಿ, ಯಾರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೋ, ಪ್ರತ್ಯೇಕವಾಗಿ ICU ಯಾರೆಲ್ಲ ಅಡ್ಮಿಟ್ ಆಗಿದ್ದಾರೋ ಅಂಥವ್ರಿಗಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮ ಬಾಯಿಗಳನ್ನು ತೆರೆದು ಯೇಸುವೇ ಎಂಬುದಾಗಿ ನಾವು ಕೂಗುವಾಗ ದೇವರು ಖಂಡಿತವಾಗಲೂ ಅವರ ಜೀವಿತ ಅದ್ಭುತಗಳು ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಆತ್ಮದಿಂದ ಪ್ರೇರೇಪಿಸಲ್ಪಟ್ಟಂಥವ್ರು ನೀವು ಯಾರೆಲ್ಲ ಇರೋದಾದ್ರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ನೀವು ದೇವರಿಗೆ ಪ್ರಾರ್ಥನೆ ಮಾಡ್ರಿ. ನಾವೆಲ್ಲರೂ ನಿಮ್ಮ ಜೊತೆ ಸೇರಿ ನಾವು ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಜೀಸಸ್. స్తోత్రం 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 ராஜாப்பா, உமக்கு நன்றி ராஜா, உமக்கு ஸ்தோத்திரம் அப்பா. எங்களை அளவில்லாமல் நேசிக்கும் எங்க பரலோக பிதாவே, உமக்கு நன்றி ராஜா, நன்றி இயேசப்பா. நீர் கொடுத்த இந்த நல்ல நாளுக்காக நன்றி சுவாமி. உம்மை துதிக்கிறோம், உம்மை ஸ்தோத்தரிக்கிறோம், உம்மை வாழ்த்துகிறோம் ராஜா, உம்மை வணங்குகிறோம் சுவாமி அப்பா. அப்பா, நீர் பெரிதாய் கொடுத்த ராஜா இந்த நல்ல நாளுக்காக நன்றி. இந்த நாள் முழுக்க கண்மணி போல காத்து கொண்டீரே அப்பா. புதிய ஜீவனை, புதிய கிருபை கொடுத்துற உமக்கு நன்றி ராஜா அப்பா. புதிய ஆரோக்கியத்தை எங்களுக்கு நீர் கொடுத்திருக்கிற ராஜா அப்பா. நாங்க ஹாஸ்பிட்டல்ல பார்க்கும் பொழுது சுவாமி, எத்தனையோ ஜனங்க அப்பா அழுது கொண்டு இருக்கிறாங்கப்பா, கண்ணீரோடு கூட இருக்கிறாங்க சுவாமி. ஆனாலும் எங்களுக்கு நீர் அப்பா புதிய பலனை கொடுத்திருக்கிறீர் ராஜா, ஆரோக்கியத்தை நீர் எங்களுக்கு கொடுத்திருக்கிறீர் அப்பா. இந்த வேளையில ராஜா ஹாஸ்பிட்டல் அட்மிட் ஆயிருக்கிற எல்லா வியாதிஸ்தருப்பா நாங்க ஜபத்துல நினைக்கிறோம் சுவாமி. உங்களுடைய பாதத்துல அவர்களை நாங்க ஒப்பு கொடுக்கிறோம் அப்பா. உமக்கு ஸ்தோத்திரம் 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 அப்பா. பலவீனமா இருக்கிற ராஜா அப்பா, ஹாஸ்பிட்டல் ICU வார்டுல அட்மிட் ஆயிருக்கிற அப்பா எல்லா வியாதிஸ்தரும் உடைய பாதத்துல அர்ப்பணிக்கிறேன். கண்ணீரோடு கவலையோடு எங்களை விடுவிக்க யாருமே இல்லை, இந்த வியாதியில இருந்து எங்களுக்கு குணப்படுத்த யாருமே இல்லைன்னு நினைக்கிற ஜனங்களை அப்பா நீர் தொடுங்க சுவாமி. செய்யா உடைய பாதத்துல அர்ப்பணிக்கிறேன் சுவாமி அப்பா. டாக்டர் கண்களில தயவு கிடைக்க உதவி செய்யுங்க சுவாமி அப்பா. ட்ரீட்மெண்ட் பார்க்கிற ஒவ்வொரு டாக்டர்களும் ராஜா இறுக்கத்தோடு அப்பா, கருணையோடு கூட அப்பா அவங்க ட்ரீட்மெண்ட் கொடுக்க அவங்க இருதயத்துல நீங்க பேசுங்க ராஜா. அதிகமா பணம் கேட்டு அவங்களப்பா பாதிப்புக்குள்ளாக ஆக்காதபடி சுவாமி அப்பா. அப்பா அவங்களுடைய சுச்சுவேஷனை புரிஞ்சு கொண்டே சுவாமி ராஜா அப்பா. அப்பா அவங்க ராஜா நல்லபடி ட்ரீட்மெண்ட் கொடுக்க எல்லா டாக்டர் உள்ளத்துல நீர் பேசுகிறா. உமக்கு ஸ்தோத்திரம் தகப்பனே அப்பா. உமக்கு நன்றி ராஜா, நன்றி ராஜா அப்பா. எல்லா ராஜா டயாலிசிஸ் பேஷண்ட்ஸ்க்காக நாங்க ஜபிக்கிறோம் சுவாமி அப்பா. கிட்னி ப்ராப்ளமால அவதிப்பட்டு ஹாஸ்பிட்டல் அட்மிட் ஆயிருக்கிற எல்லா கிட்னி பேஷண்ட்ஸை உங்களுடைய கரத்துல ஒப்படைக்கிறேன் சுவாமி அப்பா. உமக்கு நன்றி ராஜா அப்பா. பிரெயின் டியூமர்னால கஷ்டப்பட்டு கொண்டிருக்கிற எல்லா வியாதிஸ்தரும் ஒப்பு கொடுக்குறேன் சுவாமி அப்பா. எத்தனையோ பேர் ஆக்சிடென்ட் ஆகி ஹாஸ்பிட்டல் அட்மிட் ஆயிருக்கிறாங்களோ அவங்க எல்லாரையும் ஒப்பு கொடுக்குறேன் சுவாமி அப்பா. ஸ்தோத்திரம் ராஜா. சீக்கிரமாய் பரிபூர்ணமான ஒரு சுகத்தை அவங்க பெற்றுக்கொள்ள நீர் உதவி செய்யுங்கப்பா. உமக்கு நன்றி ராஜா, நன்றி ராஜா. ஆமா சுவாமி அப்பா. நாங்க வீட்டுலயும் வெளியிலயும் இருக்கும் பொழுது அப்பா அந்த ஒரு கஷ்டத்தை நாங்க பார்க்க முடியாது, ஆனா ஹாஸ்பிட்டல்ல போய் நாங்க பார்க்கும் பொழுது அப்பா ஒருத்தரோட ஒரு கண்ணீர் கூட நாங்க பார்க்க முடியாத ஒரு சூழ்நிலை. அந்த அளவுக்கு ராஜா கஷ்டப்படுற ஜனங்க இருக்கிறாங்க ராஜா. ஏசப்பா அவங்களை நீங்க தொடுங்க அப்பா, சுகத்தை கொடுங்கப்பா. மரண படுக்கையை நீர் மாற்றி கொடுங்க சுவாமி அப்பா. வீடு திரும்ப உதவி செய்யுங்க, வீட்டுக்கு திரும்பி அவங்க சுகமாய் போக நீர் உதவி செய்யுங்கப்பா. உமக்கு நன்றி ராஜா, நன்றி ராஜா, நன்றி ராஜா, நன்றி ஏசப்பா. உமக்கு ஸ்தோத்திரம் ராஜா. எங்களுடைய ஜபத்துல கண்ணீரோடு கொடுமாய் சுவாமி அப்பா. ஒவ்வொரு வியாதிஸ்தர்களை ஒப்பு கொடுக்கிறோம் சுவாமி அப்பா. உமக்கு நன்றி ராஜா, நன்றி ராஜா, நன்றி ராஜா அப்பா. வலியும் வேதனையும் அப்பா தனக்கு வந்தாதான் தெரியும்னு இப்ப உலகத்தான் சொல்றாங்க ஏசப்பா. எஸ்ஐயா உமக்கு ஸ்தோத்திரம் ராஜா அப்பா. ஹாஸ்பிட்டலுக்கு போய் பார்க்கும் போதே ராஜா அப்பா எவ்வளவு ஜனங்க எவ்வளவு விதமான கஷ்டத்துல கண்ணீர்ல அப்பா இருக்கிறாங்க சுவாமி, பயத்துல இருக்கிறாங்க சுவாமி அப்பா. சில நேரத்துல டாக்டர் கூட கைவிட்டுடுறாங்க ராஜா, எங்களால ட்ரீட்மெண்ட் கொடுக்க முடியாதுன்னு சொல்லிடுறாங்க அப்பா. ஆண்டல் ராஜா அப்பா, எல்லா வைத்தியர்களை காட்டிலும் சுவாமி அப்பா, எல்லா டாக்டர்ஸ்களை காட்டிலும் அப்பா நீர் பெரிய டாக்டரா இருக்கிறீர், நீர் பெரிய வைத்தியராக இருக்கிறீர் அப்பா. உம்மால் ஆகாத காரியம் ஒன்றுமே இல்லையே சுவாமி அப்பா. நீர் சொல்ல ஆகுமே, நீர் கட்டளையிட நிற்குமே சுவாமி அப்பா. நீர் கட்டளை கொடுங்க அப்பா, அவங்களுக்கு சுகமாகணுன்ற கட்டளை நீங்க இடுங்க சுவாமி அப்பா. உமக்கு நன்றி ராஜா, நன்றி ராஜா அப்பா. எல்லாரும் ஒப்பு கொடுக்குறோம் சுவாமி அப்பா. யாரெல்லாம் ராஜா அப்பா ஹாஸ்பிட்டல்ல இப்ப அட்மிட் ஆக போகிறாங்களோ, ஹாஸ்பிட்டல் அட்மிட் இருக்கிறாங்களோ சுவாமி எல்லாரையும் ஒப்பு கொடுக்குறேன் சுவாமி அப்பா. எல்லா பிரெக்னென்ட் லேடிஸ்க்காக நாங்க ஜெபிக்கிறோம் ராஜா. யார் யாருக்கு இப்ப பிரசவாக போகுதோ அவங்க எல்லாருக்காக நாங்க ஜெபிக்கிறோம்ப்பா. தாயும் பிள்ளையும் அப்பா வேறா பிரிக்கிற வரைக்கும் சுவாமி அவங்களோட உங்களுடைய கரை இருக்கட்டும் ராஜா அப்பா. உங்களுக்கு ஸ்தோத்திரம். இத்தினிப்பா தாய்மார்கள் இன்னைக்கு பயத்தோடப்பா இன்னைக்கு அப்பா அப்பா. உமக்கு நன்றி ராஜா அப்பா, உமக்கு நன்றி அப்பா. அந்த பிரெக்னென்ட்க்கு அப்பா பிரெக்னென்டா இருக்கிறவங்க சுவாமி பயத்தோட கூட ராஜா அந்த வார்டுல போகுவாங்க சுவாமி
அப்பா அவர்களுக்கு பயத்தை நீக்குங்க சுவாமி. அப்பா சுகமாய் ராஜா, பிரசவமாக எல்லாருக்கும் உதவி செய்யுங்க ராஜா. அப்பா அப்படியாக நீர் செய்த தயவுக்காக உமக்கு நன்றி. இன்னும் விதவிதமான என்னென்ன வியாதியினால கஷ்டப்படுறாங்களோ எல்லா வியாதியிலிருந்து ஜனங்களை நீர் விடுவித்து காத்துக்கொள்ளணும் ஜெபிக்கிறேன் சுவாமி. நீர் அப்படியே செய்தீர் என்ற விசுவாசத்தோடு உங்களுக்கு நாங்க நன்றி செலுத்துகிறோம் சுவாமி. எல்லாவற்றும் உடைய பாதத்தில் அர்ப்பணித்து இயேசு கிறிஸ்து நாமத்துல கேட்கிறேன் ஜீவனுள்ள நல்ல பிதாவே, ஆமென். ಆಮೇನ್ ಆಮೇನ್. ಪ್ರೈಸ್ ಗಾಡ್. ನಾವೆಲ್ಲರೂ ಹಾಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ದೇವರ ಕೃಪೆಯನ್ನು ನಾವು ಕೇಳಿಕೊಳ್ಳೋಣ. ಆಸ್ಪತ್ರೆಗಳಲ್ಲಿ ದಾಖಲಾಗಿರುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರತ್ಯೇಕವಾಗಿ ICU-ಲಿರುವಂತವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸತ್ಯಶಿಷ್ಯರು ಪ್ರಾರ್ಥನೆ ಮಾಡಿದ ಹಾಗೆ ನಾವು ಯೇಸು ನಾಮದಲ್ಲಿ ಆಮೇನ್. ಎಲ್ಲ ಕಾಯಿಲೆಗಳು ಯೇಸು ನಾಮದಲ್ಲಿ ನಾಶವಾಗಲಿ. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಏಷಯ 53:5 ಪ್ರಕಾರ ನಜರೇತಿನ ಯೇಸು ನಾಮದಲ್ಲಿ ನಾವು ಆರೋಗ್ಯವನ್ನು ನುಡಿತಾ ಇದ್ದೇವೆ. ಹಾಲೆಲೂಯಾ. ಎಸ್, ಯೇಸು ನಾಮದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಿಯರೇ. ನಜರೇತಿನ ಯೇಸು ನಾಮದಲ್ಲಿ ದೇವರೇ ನಾವು ಆರೋಗ್ಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೇವೆ. ಅಪ್ಪ, ಆರೋಗ್ಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೇವೆ, ಸ್ವಸ್ಥತೆಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೇವೆ. ವಿ ಡಿಕ್ಲೇರ್ ಡಿಸ್ಚಾರ್ಜ್ ಮಾಸ್ಟರ್ ಫಾರ್ ಎವ್ರಿ ಒನ್ ಲಾರ್ಡ್. ಅಪ್ಪ, ಯೇಸು ನಾಮದಲ್ಲಿ ಆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ. ಹೆಡ್ ಏಕ್, ಜಾಯಿಂಟ್ ಪೈನ್ಸ್, ಥೈರಾಯ್ಡ್, ಕಿಡ್ನಿ ಸ್ಟೋನ್, ಆಸ್ತಮಾ, TB, ಅಲ್ಸರ್, ಡೆಫ್, ICU-ಲಿರುವಂಥ ಪ್ರತಿಯೊಬ್ಬರಿಗಾಗಿ, ಹಾರ್ಟ್ ಡಿಸೀಸ್ಗಳು, ಸ್ಟ್ರೋಕಿಂದ, ಆಸ್ತಮಾ ಪ್ರಾಬ್ಲಮ್ ಇರುವಂಥ, HIV, ಡಯಾಬಿಟಿಕ್ಸ್, ಅಲ್ಜಿಮರ್ಸ್ ಡಿಸೀಸಿಂದ, ಲಂಗ್ ಕ್ಯಾನ್ಸರ್ಗಳಿಂದ, ಡಿಹೈಡ್ರೇಷನ್ಗಳಿಂದ ಯಾವುದೆಲ್ಲ ಕಾಯಿಲೆಗಳಿಗೆ ತುತ್ತಾಗಿದ್ದಾರೋ ಯೇಸುವೇ ಕನಿಕರಿಸು ಸ್ವಾಮಿ, ಕನಿಕರಿಸು ರಾಜ. ಅಪ್ಪ, ಒಂದು ಸ್ವರ ನುಡಿದರೆ ಸಾಕು ದೇವರೇ, ಸತ್ತವರು ಕೂಡ ಎದ್ದು ಬಂದ್ರಲ್ಲ. ಅಪ್ಪ, ನಿನ್ನ ಒಂದು ಟಚ್, ನಿನ್ನ ಸ್ಪರ್ಶ ಮುಟ್ಟಿದ್ರೆ ಸಾಕು ದೇವರೇ, ಸತ್ತವರು ಎದ್ದು ಬಂದ್ರಲ್ಲ ಸ್ವಾಮಿ. ಅಪ್ಪ, ಮುಟ್ಟು ರಾಜ. ಎಲ್ಲ ಕರ್ತನ ಅನಾರೋಗ್ಯದ ಒಂದು ಬೆಡ್ಡಲ್ಲಿ ದೇವರ ಅನಾರೋಗ್ಯದಿಂದ ನರಳಾಡ್ತಾ ಇದ್ದಾರೋ ನಜರೇತಿನ ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ನುಡಿತಾ ಇದ್ದೇವೆ. ಪ್ರಾರ್ಥನೆ ಮಾಡಿ, ನನ್ನ ಜೊತೆಗೆ ಪ್ರಾರ್ಥನೆ ಮಾಡಿ ಪ್ರಿಯರೇ, ನನ್ನ ಜೊತೆ ಪ್ರಾರ್ಥನೆ ಮಾಡ್ರಿ. ದೇವರೇ, ನಮ್ಮ ಜೊತೆ ಈ ಸಮಯದಲ್ಲಿ ದೇವರೇ ಲಾಗಿನ್ ಆಗಿರುವಂಥವ್ರು ಯಾರೆಲ್ಲ ಇದ್ದಾರೋ ಕರ್ತನೆ, ಅವರೆಲ್ಲರ ಜೀವಿತದಲ್ಲಿ ಸ್ವಾಮಿ ನಜರೇತಿನ ಯೇಸು ನಾಮದಲ್ಲಿ ಆರೋಗ್ಯ ಉಂಟಾಗಲಿ ಸ್ವಾಮಿ. ಯಾವುದಾದ್ರೂ ಅನಾರೋಗ್ಯದ ಕಾರ್ಯಗಳು ಡೆವಲಪ್ ಆಗ್ತಿರೋದಾದ್ರೆ ಯೇಸು ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ ದೇವರೇ. ಪೂರ್ಣ ಆಯುಷ್ಯದೊಂದಿಗೆ, ಆರೋಗ್ಯದೊಂದಿಗೆ ಪ್ರತಿಯೊಬ್ಬರು ಜೀವನ ಮಾಡಲು ಕೃಪೆ ತೋರಿಸು ದೇವರೇ. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥನೆ ಮಾಡಿ ಪ್ರಿಯರೇ, ಡಿಕ್ಲೇರ್ ಮಾಡಿ. ಯೇಸುವೇ, ನಿನ್ನ ಮಹಿಮೆಯನ್ನ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ ದೇವರೇ. ಈ ವಿಡಿಯೋ ಯಾರೆಲ್ಲ ನೋಡ್ಲಿಕ್ಕಿದ್ದಾರೆ ಸ್ವಾಮಿ, ಅವರ ಜೀವಿತದಲ್ಲಿ ಕೂಡ ನಾವು ಆರೋಗ್ಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಎಲ್ಲ ಮಹಿಮೆ ನಿಮಗೆ, ನಜರೇತಿನ ಯೇಸು ನಾಮದಲ್ಲಿ. ಆಮೆನ್, ಆಮೆನ್. ಯೇಸು ನಾಮದಲ್ಲಿ ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಇಷ್ಟು ಮಾತ್ರವಲ್ಲ, ನೀವು ಹಾಗೆ ನೀವು ಅನಾರೋಗ್ಯಸ್ಥರಿಗೋಸ್ಕರ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಅಂತ ಪ್ರೀತಿಯಿಂದ ನಾನು ಕೇಳ್ಕೊಳ್ಳುವಂತವನಾಗಿದ್ದೇನೆ. ದೇವರಿಗೆ ಸ್ತೋತ್ರ ಮಾಡ್ರಿ ಮತ್ತು ಪ್ರಾರ್ಥನೆ ಮಾಡಿ ಪ್ರಿಯರೇ. ಸೊ ಪ್ರೈಸ್ ಗಾಡ್. ಸೊ ರೆಡಿನಾ? ದೇವ್ರ ವಾಕ್ಯ ಕೇಳಿಸ್ಕೊಳಕ್ಕೆ ರೆಡಿನಾ? ಈ ದಿನ ದೇವರು ತನ್ನ ಸೇವಕರು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವ್ರ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ಲಿಕ್ಕಿರುವಂಥ ವಾಕ್ಯವನ್ನ ನಾವು ಅತ್ಯಾಸಕ್ತಿಯಿಂದ ಕೇಳಿಸ್ಕೊಳ್ಳೋಣ ಪ್ರಿಯರೇ. ಅದನ್ನ ದೇವ್ರ ವಾಕ್ಯ ನಮ್ಮ ಕಿವಿಗಳನ್ನ ಮುಟ್ಟುವಾಗ ಯೇಸು ನಾಮದಲ್ಲಿ ನಮ್ಮ ಹೃದಯಪೂರ್ವಕವಾಗಿ ನಾವು ಡಿಕ್ಲೇರ್ ಮಾಡೋಣ. ಆಮೇನ್ ಎಂಬುದಾಗಿ ಡಿಕ್ಲೇರ್ ಮಾಡಿ ಅದನ್ನ ನೀವು ನಂಬಿಕೆಯಿಂದ ಸ್ವೀಕರಿಸುವಾಗ ನಿಮ್ಮ ಜೊತೆಲಿ ಅದ್ಭುತ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಆಮೇನ್. ಪ್ರೈಸ್ ಗಾಡ್. ನಮ್ಮ ಜೊತೆ ಸತೀಶನ ಇದ್ದಾರೆ. ಯೇಸು ನಾಮದಲ್ಲಿ ನಾನು ಅವರನ್ನ ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಅವರು ನಮ್ಮ ಸೇವೆಯಲ್ಲಿ ಬಹಳ ದೊಡ್ಡ ಸಹಾಯಕರಾಗಿ ನಮಗೆ ನಿಂತಿದ್ದಾರೆ ಪ್ರಿಯರೇ. ಅವ್ರಿಗಾಗಿ, ಅವ್ರ ಕುಟುಂಬಕ್ಕಾಗಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅಂತ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ಅಣ್ಣ, ಓವರ್ ಟು ಯು ಅಣ್ಣ, ಸತೀಶನ. ಥ್ಯಾಂಕ್ ಯು ಪಾಸ್ಟರ್. ನಿಮ್ಮನ್ನೆಲ್ಲ ನಾವು ಈ ರೀತಿಯಲ್ಲಿ ಭೇಟಿ ಆಗ್ತಾ ಇರೋದು ತುಂಬಾ ಸಂತೋಷ. ದೇವರ ಒಂದು ಆಶೀರ್ವಾದ ಇದು. ನಾವು ಈ ರೀತಿಯಲ್ಲಿ ಪ್ರೈಸ್ ಮತ್ತೆ ಪ್ರೇಯರ್ ಮತ್ತು ಪ್ರಾಮಿಸ್ ಅದನ್ನ ಡಿಕ್ಲೇರ್ ಮಾಡ್ತಾ ಇರುವಂತದ್ದು. ಹೌದು, ಅದು ನಿಜವಾಗ್ಲೂ ದೇವರ ಒಂದು ಅದ್ಭುತನೇ ಸರಿ. ಏನಂದ್ರೆ ಅದೇ ಆಗ್ಲೇ ಪಾಸ್ಟರ್ ಹೇಳ್ತಾ ಇದ್ದಂಗೆ, ಈ ಒಂದು ಸೀಸನ್ನ ಅನೇಕರು ಮಿಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಎಲ್ಲರಿಗೂ ಕ್ರಿಸ್ಮಸ್ ಅನ್ನೋ ಒಂದು ವರ್ಡ್ ಬೇಕು, ಆ ಒಂದು ಸೆಲೆಬ್ರೇಷನ್ ಬೇಕು. ಆದರೆ ಅದರ ನಿಜ ಅರ್ಥ ಮತ್ತು ನಿಜವಾಗ್ಲೂ ಏನು ಅದು ಸ್ಪೆಂಡ್ ಮಾಡಬೇಕೋ ಅದು ಮಾಡೋದಿಲ್ಲ. ಹಣ ಆಗಲಿ ಯಾವುದೇ ಆಗಲಿ
ಅವರು ವೇಸ್ಟ್ ಆಗಿ ಸ್ಪೆಂಡ್ ಮಾಡ್ತಾರೆ. ಹೌದು, ಫಾಸ್ಟ್ ಹೇಳಿದ ಮಾತು ಎಷ್ಟು ನಿಜ ಅಂದರೆ, ನನ್ನ ಒಂದು ಲೈಫಲ್ಲಿ ನಾನು ಅನೇಕರನ್ನ ನಾನು ನೋಡಿದ್ದೇನೆ. ಈಗಲೂ ಸಹ ಆ, ಈ ದಿನಗಳಲ್ಲೂ ಸಹ ಮೊನ್ನೆನೋ ಸಹ ನಾನು ನೋಡ್ತಾ ಇದ್ದಿದ್ದರಲ್ಲಿ ಎಷ್ಟೊಂದು ಜನ ಈ ಒಂದು ಟೈಮ್ನ ಒಳ್ಳೆ ಒಂದು ಬಿಸ್ನೆಸ್ಸಿಗೆ ಯೂಸ್ ಮಾಡ್ಕೊಳ್ತಾರೆ. ಕ್ರಿಸ್ಮಸ್ ಅಂದ್ರೆ ಒಳ್ಳೆ ಸೇಲ್, ಎಲ್ಲಾ ರೀತಿಯಲ್ಲೂ ಅದ್ಭುತವಾದಂತ ಸೇಲ್ ಆಗುತ್ತೆ. ಎಲ್ಲ ಎಲ್ಲ ಡೆಕೋರೇಷನ್, ಅದು ಇದು ಅಟ್ರಾಕ್ಷನ್ ಏನೆಲ್ಲ ಮಾಡಿರ್ತಾರೆ. ಮಾಲ್ಗಳಿಗೆ ಹೋಗಿ, ಎಲ್ಲೆಲ್ಲಿ ಹೋಗಿ, ಯಾವುದೇ ಪ್ಲೇಸಲ್ಲಿ ಹೋಗ್ಲಿ. ಈವನ್ ನಾನು ಅಬುದಾಬಿನಲ್ಲಿ ಇದ್ನಲ್ಲ, ಅದು ನೋಡಕ್ಕೆ ಮುಸ್ಲಿಂ ಕಂಟ್ರಿ, ಅಲ್ಲಿ ಕ್ರಿಶ್ಚಿಯನ್ಸನ್ನ ಅವರು ಅಲೋ ಮಾಡಲ್ಲ ಅಂತ ಒಂದು ಕಂಟ್ರಿಯಲ್ಲೂ ಸಹ ಈ ಒಂದು ಸೀಸನ್ ಬಂದಿದ ತಕ್ಷಣನೇ ಕ್ರಿಸ್ಮಸ್ ಸೇಲ್ಸ್ ಸ್ಟಾರ್ಟ್ ಆಗ್ತಾ ಇತ್ತು. ಆ ರೀತಿಯಲ್ಲಿ ಈ ಒಂದು ಹೆಸರನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡುವಂಥವ್ರು, ಸೆಲೆಬ್ರೇಟ್ ಮಾಡುವಂಥದ್ದು. ಆ ಈಗ ಮೊನ್ನೆ ಒಂದು ಗ್ರೂಪ್ ಇತ್ತು, ನನಗೆ ಪರಿಚಯ ಇರುವಂತ ಒಂದು, ಆ ಗ್ರೂಪ್ನಲ್ಲಿ ಆನ್ಲೈನಲ್ಲೇ ಅವರು ಕ್ರಿಸ್ಮಸ್ ಹೆಸರು ಹೇಳ್ಕೊಂಡು ಅವರು ಹಾಡ್ ಹಾಕೊಂಡಿರೋದೆಲ್ಲ ಫಿಲ್ಮ್ ಸಾಂಗು ಅದು ಇದು, ಬಟ್ ಹೆಸರು ಹೇಳ್ಕೊಂಡು ಕ್ರಿಸ್ಮಸ್ ಇದರದ್ದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆ ರೀತಿಯಲ್ಲಿ ಅದಕ್ಕೆ ಅನೇಕರು ಬಹಳವಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಅದು ಹಣವನ್ನು ಸಹ ವ್ಯರ್ಥವಾಗಿ ಕಳೀತಾರೆ. ಆದರೆ ನಾವಾದರೂ ದೇವರ ಮಕ್ಕಳಾಗಿರುವಂತ ನಾವು ಈ ರೀತಿಯಲ್ಲಿ ಸೇರಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು, ಹೌದು ಈ ಒಂದು ಸೀಸನ್ ಇದೆಯಲ್ಲ, ಇದು ದೇವರ ವಾಕ್ಯವನ್ನ ಹಂಚುವಂತ ಸೀಸನ್, ಇದೊಂದು ನಮಗೆ ಕೊಟ್ಟಂತ ಒಂದು ವರ ಅಂತ ಹೇಳ್ಬೋದು. ಈ ಒಂದು ಸೀಸನ್ನ ನಾವು ಉಪಯೋಗಿಸ್ಕೊಳ್ಬೇಕು. ನಾವು ಚಿಕ್ಕವರು ಇದ್ದಾಗ್ಲೂ, ಸ್ಟೂಡೆಂಟ್ಸ್ ಆಗಿದ್ದಾಗ್ಲೂ ನಮಗೆ ಕ್ರಿಸ್ಮಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಡಿಸೆಂಬರ್ 1ನೇ ತಾರೀಕಿಂದನೇ ಸ್ಟಾರ್ಟ್. ಯಾಕೆಂದ್ರೆ ನಾವು ಅಷ್ಟು ಬ್ಯುಸಿ ಆಗಿರ್ತೀವಿ, ಅಷ್ಟರೊಳಗೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾ ಇದ್ವಿ ಕಾಲೇಜ್ಗಳಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೆ, ಅಥವಾ ಗ್ಯಾದರ್ ಮಾಡಿ ಸ್ಟೂಡೆಂಟ್ಸ್ನ ಗ್ಯಾದರ್ ಮಾಡಿ ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ನು, ಪ್ರೇಯರು, ಮತ್ತೆ ಏನೆಲ್ಲ ಪೋಸ್ಟರ್ಸ್ಗಳನ್ನ ಮಾಡಿ ಅಲ್ಲೆಲ್ಲ ಎಲ್ಲೆಲ್ಲ ಹಚ್ಚಿಬಿಡೋದು, ಆಮೇಲೆ ಇನ್ವೈಟ್ ಮಾಡೋದು, ಅದಕ್ಕೋಸ್ಕರ ಸ್ಕಿಟ್ಟು, ಸಾಂಗ್ಸ್ ಪ್ರಾಕ್ಟೀಸ್ ಮಾಡೋದು, ಇದೆಲ್ಲ ಒಂದು ರೀತಿಯ ಒಂದು ಸೆಲೆಬ್ರೇಷನ್ ಅವಾಗ್ಲೇನೆ ಸ್ಟಾರ್ಟ್ ಆಗ್ಬಿಡೋದು 1ನೇ ತಾರೀಕಿಂದನೇ. ನಮಗೆ ಆಕ್ಚುಯಲ್ 25th ನಾವು ಏನೂ ಮಾಡ್ತಾ ಇರ್ಲಿಲ್ಲ, ನಾವು ಫುಲ್ಲು ಊಟ ಗೀಟ ಎಲ್ಲ ಒಂದು ಊಟ ಸಿಗೋದು, ಎಲ್ಲೋ ಹೋಗಿರ್ತಾ ಇದ್ವಿ. ಇದು ಬಿಟ್ಟು ಅಲ್ಲಿಂದ ಅದೇ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇದ್ವಿ, ಆಮೇಲೆ ಹೋಗಿ ಮನೇಲಿ ಅಷ್ಟೇ. ಬಟ್ ನಮಗೆ 1ನೇ ತಾರೀಕಿಂದನೇ ಆ ಎಲ್ಲ ಒಂದು ಪ್ರಿಪ್ರೇಷನ್ನು, ಆಮೇಲೆ ಆ ಒಂದು ಪ್ರೋಗ್ರಾಮ್ಗಳನ್ನು ನಡೆಸುವಂಥದ್ದು ಎಷ್ಟು ಅದ್ಭುತವಾಗಿರೋದಂದ್ರೆ, ಕಾಲೇಜ್ಗಳಲ್ಲಿ ಡೈರೆಕ್ಟ್ ಆಗಿ ಹೋಗಿ ನಾವು ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಕೊಂಡು, ಎಷ್ಟೋ ಕಡೆಗಳಲ್ಲಿ ನಮಗೆ ಕಷ್ಟ ಆಗಿತ್ತು, ಆದರೂ ದೇವರು ಆ ಟೈಮಲ್ಲಿ ನಮಗೆ ಸಹಾಯ ಮಾಡ್ತಿದ್ರು. ಆವತ್ತು ಇದನ್ನ ಉಪಯೋಗಿಸ್ಕೊಳ್ಬೇಕು, ಈ ಒಂದು ಸಂದರ್ಭದಲ್ಲೇ ನಾವು ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯ ಎಂಬುದಾಗಿ. ನಿಜವಾಗ್ಲೂ ಇದು ನಾವು ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇರೋದು ಸಂತೋಷನೇ. ಈಗ ನನ್ನ ಒಂದು ಮಾತುಗಳನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪರಕ್ಷಕನೇ, ನಿನ್ನ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಹೋಗ್ತಿದ್ದೇವೆ ಸ್ವಾಮಿ. ನೀನು ನಮ್ಮ ಜೊತೆಯಲ್ಲಿ ಮಾತನಾಡು. ಅಲ್ಪನಾದ ನನ್ನನ್ನು ನೀನು ಆಶೀರ್ವದಿಸಿ ನಿನ್ನ ಒಂದು ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಉಪಯೋಗಿಸ್ಕೊಳ್ಬೇಕೆಂದು ಬೇಡಿಕೊಳ್ಳುತ್ತಾ ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಬೇಡಿದೆ ತಂದೆ, ಆಮೇಲೆ. ಹೌದು, ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ನಮಗೆಲ್ಲವನ್ನು ಒದಗಿಸ್ತಾನೆ. ಈಗ ನಾನು ಹೇಳಿದ ಆತನು ತನ್ನ ಒಂದು ಕಾರ್ಯವನ್ನು ತಾನು ಮಾಡೇ ಮಾಡ್ತಾನೆ, ನಾವು ಅವೈಲೇಬಲ್ ಇರಬೇಕು. ಅದಕ್ಕೆ ನಾವು ಕೀರ್ತನೆಗಾರನ ಹೇಳುವಂಥದ್ದು ನಾವು ನೋಡ್ತೇವಲ್ಲ, 23ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಅಂತೆ. ದೇವರು ನಮ್ಮನ್ನ ಅದ್ಭುತವಾಗಿ ನಡೆಸ್ತಾನೆ, ಕೊರತೆ ಇಲ್ಲದ ಹಾಗೆ ನಡೆಸ್ತಾನೆ. ಅಂತ ದೇವರನ್ನ ನಾವು ಹೊಂದಿದ್ದೇವಲ್ವಾ. ಆತನು ಕುರುಬನು ಅಂತ ಹೇಳುವಾಗ ಆತನು ಏನೆಲ್ಲ ಮಾಡ್ತಾನೆ ಅಂತ ಹೇಳಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 11ರಿಂದ 16 ವಚನಗಳಲ್ಲಿ ನಾವು ನೋಡುವಂತರಾಗಿದೆ. ಯಾರಾದ್ರೂ ಓದ್ಬೋದಾ ಇದನ್ನ? ಯೋಹಾನ 10ನೇ ಅಧ್ಯಾಯ 11ರಿಂದ 16 ವಚನ. ನಾನೇ ಒಳ್ಳೆ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ
ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದುರಿಸುತ್ತದೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆಯ ಕುರುಬನು. ತಂದೆಯು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ಹೌದು. ದೇವರ ನಮಗೆ ಸ್ತೋತ್ರವಾಗ್ಲಿ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನ ಎಂತ ಕುರುಬನೆಂಬುದಾಗಿ. ಆತನ ನಮ್ಮೊಟ್ಟಿಗೆ ಇರೋದ್ರಿಂದ ನಮಗೆ ಯಾವ ತೊಂದರೆಯೂ ಇಲ್ಲ. ಅಲ್ಲಿ ನಾವು ನೋಡುವಂತ ಮಾತಿನ ಒಂದು ಅರ್ಥ, ಆತನು ಒಳ್ಳೆ ಕುರುಬನಾಗಿದ್ದಾನೆ, ಆದರೆ ಆತನು ನಮ್ಮನ್ನು ಬಲ್ಲವನು ಸಹ ಆಗಿದ್ದಾನೆ ಅಲ್ವಾ. ಅದಕ್ಕೆ ನಾವು ಏನಾಗ್ಬೇಕಂತೆ, ಆತನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತಾನೆ. ಆದರೆ ಕೂಲಿ ಆಳುಗಳು ಆ ಥರ ಮಾಡೋದಿಲ್ಲ. ಕುರಿಗಳು ಏನ್ ಮಾಡ್ತವೆ ಅಂತನೂ ಸಹ ನಾವಲ್ಲಿ ನೋಡ್ತೇವೆ. ಏನಂದ್ರೆ ತೋಳ ಬರೋದನ್ನು ಕಾಣುತ್ತಲ್ಲ, ಕುರಿಗಳು ಏನಾಗ್ತದೆ, ತೋಳ ಬಂದಿದ ತಕ್ಷಣನೇ ಕುರಿಗಳು ಓಡೋಗ್ತಾವಲ್ವಾ. ಅವನನ್ನು ಸಹ ಯಾರು ಕೂಲಿ ಆಳಾಗಿದ್ರೆ ಅವನು ಓಡೋಗ್ತಾನೆ. ಆದ್ರೆ ಯೇಸು ಸ್ವಾಮಿ ಆ ರೀತಿ ಅಲ್ಲ. ಯೇಸು ಸ್ವಾಮಿ ಏನ್ ಮಾಡ್ತಾನೆ, ನಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ಲಿಕ್ಕೆ, ನಮ್ಮನ್ನ ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಮತ್ತೆ ನಾವು ಸಹ ಆತನ ಒಂದು ಸ್ವರವನ್ನ ಕೇಳಬೇಕು. ಯಾವಾಗ ನಾವು ಆತನ ಸ್ವರವನ್ನ ನಾವು ರೆಕಗ್ನೈಸ್ ಮಾಡ್ತೇವೆ, ಆಗ ಮಾತ್ರ ನಾವು ಆತನ ಹಿಂದೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಈಗ ಕುರುಬನ್ ಅಂತ ಹೇಳುವಾಗ ಕುರುಬನು ಆತನ ಒಂದು ವಾಯ್ಸ್ ನ ಕುರಿಗಳು ರೆಕಗ್ನೈಸ್ ಮಾಡ್ಲಿಲ್ಲ ಅಂದ್ರೆ ಆತನನ್ನ ಫಾಲೋ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆಗ್ಬೇಕಂತ ಹೇಳಿದ್ರೆ ಏನ್ ಇರ್ಬೇಕು, ಕುರುಬನಿಗೂ ಮತ್ತು ಕುರಿಗಳಿಗೂ ಆ ಒಂದು ಸಂಬಂಧ ಇರಬೇಕು. ಆ ಸಂಬಂಧ ಎಂಥದ್ದು ಅಂತ ಹೇಳಿದ್ರೆ, ನಾವು ಹೇಗೆ ಇದ್ರು, ಯಾವುದೇ ಸ್ಥಿತಿಯಲ್ಲಿದ್ರು, ಎಲ್ಲೇ ಇದ್ರೂ ವಿ ಆರ್ ಏನಾಗಿರ್ಬೇಕಂದ್ರೆ ದೇವರಲ್ಲಿ ಒಂದಾಗಿರ್ಬೇಕು. ದೇವರನ್ನು ಅನುಸರಿಸುವಂಥವರು, ಅರ್ಥ ಮಾಡಿಕೊಂಡಂಥವರು ಆಗಿರ್ಬೇಕು. ಆಗಿದ್ರೆ ಮಾತ್ರವೇ ನಾವು ಆತನ ಒಂದು ಸ್ವರವನ್ನ ಕೇಳಿ ಅದನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ ಅಂದ್ರೆ ಏನಾಗ್ತದೆ, ನಾವು ಬೇರೆ ಅನೇಕ ವಾಯ್ಸ್ಗಳು ಬರ್ತದೆ, ನಮಗೆ ಬೇರೆ ಬೇರೆ ವಾಯ್ಸ್ಗಳಿದೆ ಈ ಒಂದು ಪ್ರಪಂಚದಲ್ಲಿ. ಆ ವಾಯ್ಸ್ಗಳಿಗೆಲ್ಲನೂ ಕೇಳಿಕೊಂಡು ನಾವು ಅದರ ಹಿಂದೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಸರಿಯಾದ ಒಂದು ವಾಯ್ಸ್ ಅನ್ನು ಕೇಳದೆ ನಾವು ಬೇರೆ ಬೇರೆ ವಾಯ್ಸ್ಗಳನ್ನ ಕೇಳಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಯಾವಾಗ ಆ ಒಂದು ಕನೆಕ್ಟಿವಿಟಿ ಇರುತ್ತೋ, ನಾವು ಯೋಹನನ ಸುವಾರ್ತೆ 15:4 ಮತ್ತು 5ನೇ ವಚನದಲ್ಲಿ ನೋಡುವಂತೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ನೀವು ಹೆಂಗಿರ್ಬೇಕಂದ್ರೆ, ನೆಲೆಗೊಂಡಿರೋದು ಹೆಂಗೆ ಕೊಂಬೆ ಆ ಒಂದು ಮರದಲ್ಲಿ ಅಥವಾ ಆ ಗಿಡದಲ್ಲಿ ಹೇಗೆ ಅದು ಹೊಂದಿಕೊಂಡಿರ್ತದೋ, ಅದು ಜಾಯಿಂಟ್ ಆಗಿರುತ್ತೋ, ಆ ರೀತಿಯಲ್ಲಿ ಇರಬೇಕು ಎಂಬುದಾಗಿ ದೇವರು ಎಕ್ಸ್ಪ್ಲೇನ್ ಮಾಡುವಂಥದ್ದು. ನಾನು ಆ ರೀತಿಯ ಒಂದು ಸಂಬಂಧವನ್ನು ನಾವು ಇಟ್ಕೊಳ್ಳೋದಾದ್ರೆ ಮಾತ್ರವೇ ಆ ಕುರುಬನ ಒಂದು ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ ಅಂದ್ರೆ ನಾವು ಕುರುಬನ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಈ ಲೋಕದಲ್ಲಿ ಬಹಳಷ್ಟು ಬೇರೆ ಬೇರೆ ಸ್ವರಗಳು ನಮಗೆ ಬರುವಂತದ್ದಾಗಿದೆ. ಅದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡೋದೇ ಕಷ್ಟ ಆಗ್ತದೆ ಅನೇಕ ವೇಳೆಯಲ್ಲಿ. ಅದು ಸರಿಯಾದ ವಾಯ್ಸೋ ಅಥವಾ ಯೇಸು ಸ್ವಾಮಿಯ ವಾಯ್ಸೋ ಅಥವಾ ನನ್ನ ಕುರುಬನ ವಾಯ್ಸೋ ಅಥವಾ ಬೇರೆ ತೋಳದ ವಾಯ್ಸೋ. ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ಹೇಳ್ತೀವಲ್ಲ, ತೋಳದ ಬಂದಾಗ ಅಂತೇಳಿ, ತೋಳದ ವಾಯ್ಸಿಗೂ ನಾವು ಹೋಗ್ಬಿಡ್ಬಹುದು. ಏಕೆಂದ್ರೆ ನಾವಿರುವಂತ ಪ್ರಪಂಚ ಆ ರೀತಿಯಲ್ಲಿ ಆಗಿದೆ. ಈಗ ಪ್ರತಿ ದಿನವೂ ನಮಗೆ ಹೋರಾಟವೇ, ಚಾಲೆಂಜಿಂಗ್. ಎವ್ರಿ ಡೇ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್. ನಾವು ಬರೀ ಫಿಸಿಕಲಿ ಚಾಲೆಂಜಸ್ ಅಲ್ಲ, ಸ್ಪಿರಿಚುವಲಿ ಚಾಲೆಂಜಸ್ ಇದೆ, ಮತ್ತು ಬೇರೆ ಬೇರೆ ರೀತಿಯ ವರ್ಕ್ ಬ್ಯಾಲೆನ್ಸು, ಮನೆಯನ್ನು ನೋಡಿಕೊಳ್ಳುವಂಥದ್ದು, ಫ್ಯಾಮಿಲಿ ರಿಲೇಶನ್ಶಿಪ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಎಷ್ಟೊಂದು ಇದೆಲ್ಲ ಇದೆ. ಅದರ ಮಧ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಕುರುಬನ ವಾಯ್ಸ್ ಅನ್ನ ಕೇಳ್ತಾ ಇದ್ದೇವೆ?
ಅದು ಆ ರೀತಿಯಲ್ಲಿ ನಾವು ಕೇಳುವುದಾದ್ರೆ ಆತನು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನು ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ ಎಂಬುದಾಗಿ ನಮ್ಗೆ ಗೊತ್ತು. ಆದರೆ ಇದು ನಾವು ಆ ಒಂದು ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ನಾವು ಏನೇ ಮಾಡಿದಿರೋದು ಅದು ವ್ಯರ್ಥವಾಗ್ತದೆ. ಆ ಕನೆಕ್ಟಿವಿಟಿ ಇರಬೇಕು. ನಾವು ಆ ಒಂದು ಸಂಬಂಧವನ್ನು ಬಿಲ್ಡ್ ಮಾಡಿಕೊಳ್ಬೇಕು. ಕುರುಬನ ವಾಯ್ಸ್ ಅನ್ನು ನಾವು ಕೇಳಬೇಕು, ಅದಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು. ನಾವು ಆ ರೀತಿಯಲ್ಲಿ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳುವಾಗ ನಾವು ಆತನನ್ನ ಅರಿತುಕೊಳ್ಳುವವರಾಗಿದ್ದೇವೆ. ಆತನು ಎಂಥವನು, ಆತನ ಸ್ವಭಾವ ಎಂಥದ್ದು, ಆತನು ಏನು ಮಾಡಲಿಕ್ಕೆ ಶಕ್ತನು ಎಂಬುದನ್ನು ನಾವು ಅರಿತುಕೊಂಡಾಗ ಮಾತ್ರ ನಾವು ಆತನ ಆ ಒಂದು ಸಂಬಂಧ ಉಂಟು. ನಮಗೆ ಪರಿಚಯನೇ ಇಲ್ಲ ಅಂದ್ರೆ ಅನೇಕ ವೇಳೆಯಲ್ಲಿ ನಾವೇನಾಗ್ತದೆ ಅಂತ ಹೇಳಿದ್ರೆ ನಾವು ಏನೇ ಕಾನ್ವರ್ಸೇಷನ್ ಮಾಡ್ಬೇಕಂದ್ರೆ ಗೊತ್ತಿರೋರಾದ್ರೆ ತುಂಬಾ ಜಾಸ್ತಿ ಮಾತಾಡ್ತೀವಿ. ಆದ್ರೆ ಗೊತ್ತಿಲ್ಲದವ್ರ ಹತ್ರ ಏನೋ ಒಂದು ವರ್ಡ್ ಅಥವಾ ಒಂದು ಲಿಮಿಟೆಡ್, ಇಲ್ಲಾಂದ್ರೆ ಕೆಲವು ಟೈಮಲ್ಲಿ ಮಾತೇ ಆಡೋದಿಲ್ಲ. ನಮ್ಮ ಜೊತೆಯಲ್ಲೇ ಇದ್ರು ಅವ್ರನ್ನ ಜಾಸ್ತಿ ಮಾತಾಡ್ಸೋದಿಲ್ಲ. ಅದೇನೆ ನಮ್ಗೆ ಗೊತ್ತಿರೋರಾದ್ರೆ ಅವ್ರ ಜೊತೆಯಲ್ಲಿದ್ದು ತುಂಬಾನೇ ಕಾನ್ವರ್ಸೇಷನ್ ಮಾಡ್ತೀವಿ. ನಮ್ಗೆ ಆ ವಿಷಯಗಳ ನಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅಂದ್ರೂ ಕೇಳ್ಕೊಳ್ತೀವಿ, ಅಥವಾ ಏನಾದ್ರೂ ನಮ್ಗೆ ಗೊತ್ತಿರೋ ವಿಷಯಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀವಿ. ಏನಲ್ಲ, ಆ ರೀತಿಯಲ್ಲಿ ನಾವು ಸಹ ದೇವರೊಟ್ಟಿಗೆ ನಾವು ಆ ಒಂದು ಪರಿಚಯ ಇರೋದಾದ್ರೆ, ಆ ದೇವರ ಒಂದು ಸಂಬಂಧ ನಮ್ಮಲ್ಲಿ ಗಟ್ಟಿ ಇರೋದಾದ್ರೆ ಮಾತ್ರವೇ ನಾವು ಕಾನ್ವರ್ಸೇಷನ್ ಮಾಡ್ಲಿಕ್ಕೆ ಸಾಧ್ಯ. ನಾವು ಪ್ರಾರ್ಥನೆ ಮಾಡೋದಿರ್ಬೋದು, ವಾಕ್ಯ ಓದೋದಿರ್ಬೋದು, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಿರ್ಬೋದು. ಅದೆಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ನಾವು ನಮ್ಮ ಕುರುಬನನ್ನ ಅರಿತುಕೊಂಡಿರುವಂಥದ್ದು. ನಾವು ಅರಿತುಕೊಂಡಿರೋದಾದ್ರೆ ಮಾತ್ರವೇ ನಾವು ಆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಕುರುಬನ ಸಹ ನಮ್ಮ ದೇವರು ಹಾಗೆ ಬಿಟ್ಬಿಡೋನಲ್ಲ. ನೀನ್ ಮಾತ್ರ ಅರ್ಥಕೊಂಡಿದ್ದೀಯಾ, ನಾನೇನು ಮಾಡೋದಿಲ್ಲ ಅಂತಲ್ಲ. ದೇವರು ಎಂಥವನು ಎಂಬುದಾಗಿ ಆ ವಾಕ್ಯಗಳಲ್ಲಿ ನಾವು ನೋಡಿದ್ದೇವೆ. ಆತನು ನಮಗೋಸ್ಕರ ಪ್ರಾಣವನ್ನೇ ಕೊಡ್ಲಿಕ್ಕೆ ಸಿದ್ಧನಿದ್ದಾನೆ ಮತ್ತು ಪ್ರಾಣವನ್ನು ಕೊಟ್ಟಿದ್ದಾನೆ ಸಹ. ಆ ರೀತಿಯ ಒಂದು ದೇವರು ನಮ್ಮ ದೇವರು. ಆತನು ನಮ್ಮನ್ನ ಅರ್ಥವರಾಗಿರೋದ್ರಿಂದಲೇ ಆತನು ನಮ್ಮ ಎಲ್ಲಾ ಒಂದು ಪ್ರಾರ್ಥನೆಗಳನ್ನ ಕೇಳ್ತಾನೆ. ಆತನು ದೇವ್ರ ವಾಕ್ಯದಲ್ಲಿ ನಾವು ನೋಡೋಣ, ನವಮ 1:7. ನಹುಮ 1:7. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕಿರುವವನು ಬಲ್ಲನು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಆತನು ಒಳ್ಳೆಯವನು. ಆತನು ಎಂಥ ದೇವರು, ನಮ್ಮ ದೇವರು. ಆತನು ತುಂಬಾ ಒಳ್ಳೆಯವನು. ಎಷ್ಟು ಒಳ್ಳೆಯವನು ಅಂತ ಹೇಳಿದ್ರೆ ಅದನ್ನ ನಾವು ಅನುಭವದಿಂದ ತಿಳ್ಕೊಳ್ಬೇಕು. ಅಷ್ಟು ಆತನು ಒಳ್ಳೆಯವನು. ಮತ್ತೆ ಇಕ್ಕಟ್ಟಿನ ದಿನದಲ್ಲಿ ನಿಮ್ಗೆ ಏನೇ ಸಮಸ್ಯೆಗಳು, ಏನೇ ಪ್ರಾಬ್ಲಮ್ಗಳು ಬಂದ್ರು ಸಹ ಆತನ ಏನ್ ಮಾಡ್ತಾನೆ, ಆತನು ನಿಮಗೆ ಏನಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಈಸ್ ಎ ಸ್ಟ್ರಾಂಗ್ ಹೋಲ್ಡ್. ವಿ ಕ್ಯಾನ್ ಅಪ್ರೋಚ್ ಎನಿ ಟೈಮ್. ಯಾವಾಗ ಬೇಕಾದ್ರೂ ನಾವು ಆತನನ್ನ ಆಶ್ರಯಿಸಿಕೊಳ್ಳಬಹುದು. ಆತನ ಆಶ್ರಯ ದುರ್ಗ ಅಂತ ಹೇಳ್ತದೆ. ಬರೀ ಆಶ್ರಯ ಅಂತ ಹೇಳ್ತಾ ಇಲ್ಲ, ಆಶ್ರಯ ದುರ್ಗ ಅಂತ ಹೇಳುವಾಗ ಯು ಕ್ಯಾನ್ ಅಪ್ರೋಚ್ ಎನಿ ಟೈಮ್. ದೇರ್ ಇಸ್ ನೋ ಬ್ಯಾರಿಯರ್ ಅಥವಾ ನೋ ಟೈಮ್ ಲಿಮಿಟ್ ಆರ್ ಎನಿಥಿಂಗ್. ಇಲ್ಲಿಂದ ಇಷ್ಟು ಗಂಟೆ ಒಳಗೆ ಮಾತ್ರ ನೀನು ನನ್ನನ್ನು ಅಪ್ರೋಚ್ ಮಾಡಬೇಕು ಅಂತ ಹೇಳಿ ದೇವ್ರು ಯಾವತ್ತೂ ಹೇಳಿಲ್ಲ. ಆತನು ಆಶ್ರಯ ದುರ್ಗವಾಗಿದ್ದಾನೆ. ಮತ್ತೆ ಇನ್ನೊಂದು ಮಾತದು ನನಗೆ ಬಹಳ ಫೇವ್ರೇಟ್ ಆಗಿದ್ದು ಏನಂದ್ರೆ, ಆತನು ತನ್ನ ಮೊರೆಕಾರನ್ನು ಬಲ್ಲನು. ಅಲ್ಲಿ ನಾವು ನೋಡಿದ್ವಿ, ಕುರುಬನು ತನ್ನ ಕುರಿಗಳನ್ನು ಬಲ್ಲೆನು ನಾನು ಅಂತೇಳಿ, ನನ್ನ ಕುರಿಗಳನ್ನು ನಾನು ಬಲ್ಲೆನು ಎಂಬುದಾಗಿ. ಇಲ್ಲಿ ಸಹ ಹೇಳ್ತದೆ, ತನ್ನ ಮೊರೆ ಹೊಕ್ಕವರನ್ನ ಆತನ ಏನಾಗಿದ್ದಾನೆ, ಆತನು ಬಲ್ಲನು. ಆತನು ತಿಳ್ಕೊಂಡಿದ್ದಾನೆ ನಮ್ಮನ್ನ. ಅದಕ್ಕೋಸ್ಕರನೇ ನೀವೇನೇ ಕೇಳಿದ್ರು, ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರು, ಆತನನ್ನು ಅಪ್ರೋಚ್ ಮಾಡುವಾಗ ಆತನು ನಿಮ್ಮ ಒಂದು ಕೋರಿಕೆಯನ್ನ, ನಿಮ್ಮ ಒಂದು ಪರಿಸ್ಥಿತಿಯನ್ನ ಆತನು ನೋಡಿ ಸಹಾಯ ಮಾಡುವಂತವನಾಗಿದೆ. ತನ್ನ ಇಕ್ಕಟ್ಟಿನಲ್ಲಿ ನಮಗೇನ್ ಮಾಡ್ತಾನೆ, ಆತನ ಸಹಾಯ ಮಾಡುವಂತವನಾಗಿದ್ದಾನೆ. ಅದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಸಾಮ್ಸ್ ಅಲ್ಲಿ ನಾವು ನೋಡ್ತೇವೆ, 37ನೇ ಅಧ್ಯಾಯ 39ರಿಂದ 40 ವಚನ. ಸಾಮ್ಸ್ 37, 39 to 40.
ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಅವರು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಇಲ್ಲಿ ನಾವು ನೋಡುವಂತರಾಗಿದ್ದೇವೆ, ಆತನು ನಮಗೆ ರಕ್ಷಣೆಯನ್ನು ಸಹ ಕೊಡುವಂತವನಾಗಿದ್ದಾನೆ. ಬರೀ ಸಹಾಯ ಮಾಡ್ತೀನಿ ಅಂತ ಹೇಳಲಿಲ್ಲ, ಅಥವಾ ನಾವು ನಿಮ್ಮ ಒಂದು ಪ್ರಾರ್ಥನೆಯನ್ನು ಅಷ್ಟೇ ಕೇಳ್ತೀನಿ ಅಂತ ಹೇಳಲಿಲ್ಲ. ಆತನು ಏನಾಗಿದ್ದಾನೆ? ನಮಗೆ ರಕ್ಷಣೆಯನ್ನು ಸಹ ಕೊಡುವಂತನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ನಮಗೇನಾಗಿದ್ದಾನೆ? ಆತನು ಸ್ಟ್ರಾಂಗ್ ಹೋಲ್ಡ್ ಆಗಿದ್ದಾನೆ ಅಂತೇಳಿ ನಾವು ಇಲ್ಲಿ ಸಹ ನಾವು ನೋಡ್ತೇವೆ. ಮತ್ತು ಆತನು ನಮಗೆ ಸಹಾಯ ಮಾಡ್ತಾನೆ, ಮತ್ತೆ ರಕ್ಷಿಸ್ತಾನೆ, ಮತ್ತೆ ಎಲ್ಲ ಒಂದು ಟ್ರಬಲ್ ಇಂದ ಆತನು ನಮ್ಮನ್ನ ರಕ್ಷಿಸುವಂತವನಾಗಿದ್ದಾನೆ. ನಮ್ಮನ್ನ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವಂತವನಾಗಿದ್ದಾನೆ. ನಮಗೆ ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವೆನು ಎಂಬುದಾಗಿ ಆತನು ಸೇವ್ ಮಾಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ, ಹೆಲ್ಪ್ ಮಾಡಿ ಆತನು ಸಹಾಯ ದೇವರ ಒಂದು ಮಾರ್ಗದಲ್ಲಿ ನಮಗೆ ನಡೀಲಿಕ್ಕೆ ಆತನು ನಮಗೆ ಬಿಡುಗಡೆಯನ್ನು ಕೊಡುವಂತವನು, ಸಹಾಯ ಮಾಡುವಂತವನು ಮತ್ತು ಸೇವ್ ಮಾಡುವಂತವನು. ಈ ಮೂರು ವಿಷಯಗಳನ್ನ ನಾವು ಈ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಈ ಡಿಲಿವರ್ಸ್ ದೇಮ್, ಈ ಹೆಲ್ಪ್ಸ್ ದೇಮ್ ಅಂಡ್ ಸೇವ್ಸ್ ದೇಮ್. Hallelujah. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡುವಂಥದ್ದು, ದೇವರು ನಮ್ಮನ್ನ ಬಲ್ಲವನಷ್ಟೇ ಅಲ್ಲ, ಆತನ ಏನ್ ಮಾಡ್ತಾ ಇದ್ದಾನೆ? ನಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ, ನಮಗೆ ಸಂಪೂರ್ಣವಾದ ಬಿಡುಗಡೆ ಮತ್ತು ನಮಗೆ ಸಹಾಯ ಇಕ್ಕಟ್ಟಿನಲ್ಲಿ ಅಥವಾ ಕಷ್ಟದಲ್ಲಿ, ಏನೇ ಒಂದು ಸಂದರ್ಭದಲ್ಲಿ. ಈಗ ತಾನೇ ನಾವು ಕಾಯಿಲೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆ. ದೇವರು ನಮ್ಮನ್ನ ಆರೋಗ್ಯವಂತರನ್ನಾಗಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ಹೇಳುವಾಗ ಆತನು ನಮಗೆ ಸಹಾಯ ಮಾಡಿದ್ದಾನೆ, ನಮ್ಗೆ ಒಳ್ಳೆ ಹೆಲ್ತನ್ನು ಕೊಟ್ಟಿದ್ದಾನೆ, ಕೃಪೆಯನ್ನು ಕೊಟ್ಟಿದ್ದಾನಲ್ಲ, ಆತನು ನಮ್ಮನ್ನ ರಕ್ಷಿಸಿದ್ದಾನೆ ಎಲ್ಲಾ ಒಂದು ಕೇಡುಗಳಿಂದ. ಆಕ್ಸಿಡೆಂಟ್ ಆದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವು. ಆದರೆ ಆಕ್ಸಿಡೆಂಟ್ ಆದವ್ರನ್ನ ನೋಡುವಾಗ ಎಷ್ಟು ಭಯಂಕರವಾದ ಸ್ಥಿತಿ ಇರ್ತದೆ. ದೇವರು ನಮಗ್ ಗೊತ್ತಿಲ್ಲ, ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ, ಆದ್ರೆ ಯಾವ ಗಳಿಗೆಲ್ಲ ಆತನ ನಮ್ಮನ್ನ ಆ ಆಕ್ಸಿಡೆಂಟ್ ಇಂದ ತಪ್ಪಿಸಿರ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ. Hallelujah. Hallelujah. ದೇವ್ರ ಸ್ತೋತ್ರ. ಆತನು ತಪ್ಪಿಸಿರ್ತಾನೆ. ಎಷ್ಟೋ ಸಲಿ ನಾವು ಆಕ್ಸಿಡೆಂಟ್, ಈಗ ಮೊನ್ನೆ ಸಹ ನಾವು 2 ವೀಲರ್ ಅಲ್ಲಿ ಬಹಳ ದೂರ ಹೋಗಿದ್ದೇವೆ, ನಾನು ನಮ್ಮ ವೈಫು. ಒಂದು ಕಾರ್ ನಮ್ಮ ಹಿಂದೆನೆ ಬಂದು ಹಿಂಗೆ ಇದಾಯ್ತು. ಅವಾಗ ಅದನ್ನ ಆಮೇಲೆ ಬಂದು ಹೇಳ್ತಾ ಇದ್ಲು, ಒಂದು ಕಾರ್ ತುಂಬಾನೇ ಇದಾಗಿ ಬಂತಲ್ವಾ ನಮ್ಮ ಹತ್ರನೇ ಅಂತ ಹೇಳಿ. ಗೊತ್ತಿಲ್ಲ, ದೇವರು ಆ ರೀತಿಯಲ್ಲಿ ನಮ್ಮನ್ನ ರಕ್ಷಿಸಿದ್ದಾನೆ. Hallelujah. ಇಲ್ಲ ಅಂದಿದ್ರೆ ಆಕ್ಸಿಡೆಂಟ್ ಆಗಿ ನಾವು ಏನಾಗ್ಬೇಕಾಗಿತ್ತು ಏನೋ. ಎಂತ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ನಮ್ಮನ್ನ ರಕ್ಷಿಸಿರ್ತಾನೆ. Amen. ಮತ್ತೆ ದೇವದೂತರು ನಮ್ಮ ಸುತ್ತಲೂ ಕಾವಲಿರ್ತಾರೆ. Hallelujah. ದೇವರ ವಾಗ್ದಾನ ಅದು. ವಿ ಆರ್ ಕ್ಲೈಮಿಂಗ್ ದಟ್ ಪ್ರಾಮಿಸ್ ಅಲ್ವಾ? ದೇವರ ಒಂದು ದೂತರನ್ನ ನೀನು ನಮ್ಮ ಸುತ್ತಲೂ ನೀನು ಇಟ್ಟಿರು ಎಂಬುದಾಗಿ ನಾವು ಆ ವಾಗ್ದಾನವನ್ನು ಕ್ಲೈಮ್ ಮಾಡ್ತೇವೆ. ನಾವು ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ, ನಾವು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡ್ತೇವೆ, ನಾವು ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ. ಯಾಕೆಂದ್ರೆ ದೇವರು ನಮ್ಮನ್ನ ರಕ್ಷಿಸುವಂತನಾಗಿದ್ದಾನೆ. ಅದಕ್ಕೆ ಪ್ರಾವರ್ಬ್ಸ್ 11:8 ನೋಡೋಣ. The righteous man is rescued from trouble, and it comes on the wicked instead. ಕನ್ನಡದಲ್ಲಿ ಈಗ ಹೇಳ್ತದೆ, ದುಷ್ಟನು ಸಾಯುವಾಗ ಅವನ ಇಕ್ಕಟ್ಟಿನಿಂದ ನಿರೀಕ್ಷೆಯು ಹಾಳಾಗುವುದು, ಬಲದ ಮೇಲಿನ ನಂಬಿಕೆಯು ಬಿದ್ದು ಹೋಗುವುದು. 8ನೇ ವಚನ ನೋಡ್ರಿ. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು, ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು. ಶಿಷ್ಟನು ಅಂತ ಹೇಳುವಾಗ ದೇವರು ತನ್ನ ರೈಚಸ್ ಮಕ್ಕಳನ್ನ ಆತನ ಏನ್ ಮಾಡ್ತಾನೆ? ಆ ಇಕ್ಕಟ್ಟಿನಿಂದ, ಆ ಒಂದು ಆಕ್ಸಿಡೆಂಟ್ ಇಂದ ಅಥವಾ ಆಗ ಬರುವಂತ ಕಾಯಿಲೆಯಿಂದ ಆತನ ಏನ್ ಮಾಡ್ತಾನೆ? ಬಿಡುಗಡೆಯನ್ನ ಮಾಡಿ ಪಾರು ಮಾಡ್ತಾನೆ ಆತನು. ಆದ್ರೆ ದುಷ್ಟನಿಗೆ, ಯಾರು ಪಾಪದಲ್ಲಿ ಇರ್ತಾರೋ ಅಂಥವ್ರು ಅದ್ರೊಳಗೆ ಬಿದ್ದೋಗ್ತಾರೆ. ಆದ್ರಿಂದನೇ ಅವರಿಗೆ ಆ ರೀತಿಯ ಒಂದು
ನೋವು, ಸಂಕಟಗಳು, ಇಕ್ಕಟ್ಟು ಅವರಿಗೆ ಉಂಟಾಗ್ತದೆ. ಆದರೆ ನಮಗಾದರೂ ನಮ್ಮ ದೇವರನ್ನ ನಾವು ಆ ಒಂದು ಸಂಬಂಧವನ್ನು ಇಟ್ಟುಕೊಂಡಿರೋದ್ರಿಂದ, ಆ ಒಂದು ಕನೆಕ್ಟಿವಿಟಿ ನಮ್ಮ ಹತ್ರ ಇರೋದ್ರಿಂದ, ದೇವರು ಸಹ ನಮ್ಮನ್ನು ಬಲ್ಲವನಾಗಿರೋದ್ರಿಂದ, ಇದು ಒನ್ ಸೈಡೆಡ್ ಅಲ್ಲ, ಯಾವಾಗ್ಲೂ ಟೂ ಸೈಡೆಡ್ ಇರುತ್ತೆ. ಟೂ ವೇ ಇದು. ಒನ್ ವೇ ಆಗಿದ್ರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅತಿಶಯೋಕ್ತಿ ಇಲ್ಲ, ಅದರಲ್ಲಿ ಏನು ಬೆಲೆ ಇಲ್ಲ ಅದಕ್ಕೆ. ಬಟ್ ಟೂ ವೇ ಇರೋದ್ರಿಂದ ಆತನ ಏನ್ ಮಾಡ್ತಾನಂತೆ, ನಮ್ಮನ್ನ ರೆಸ್ಕ್ಯೂ ಮಾಡ್ತಾನೆ ಅಲ್ಲ, ಆ ಒಂದು ಸಿಚುವೇಶನ್ ಇಂದ. ಎಕ್ಸೆಡಸ್ 14:14 ನೋಡೋಣ. ಏನ್ ಮಾಡ್ತಾನಂತೆ ಮತ್ತೆ ನಮಗೋಸ್ಕರ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ನೋಡ್ತೇವೆ. He fights for us. Exodus 14:14. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ಹ್ಮ್. ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹಾಲೆಲೂಯಾ. Hallelujah, praise the Lord. Praise the Lord. ಏನಂದ್ರೆ ನಾವು ಏನು ಮಾಡ್ಬೇಕಾಗಿಲ್ಲ, ನಾವು ಜಸ್ಟ್ ಪ್ರಾರ್ಥನೆ ಮಾಡಿ ಪ್ರೈಸ್ ಮಾಡ್ತಾ ಇದ್ರೆ ಸಾಕು. ದೇವರು ಏನ್ ಮಾಡ್ತಾನೆ, ನಮಗೋಸ್ಕರ ಯುದ್ಧ ಮಾಡ್ತಾನೆ. ಹೋರಾಟ ಇದೆ, ನಾನು ಆಗ್ಲೇ ಹೇಳಿಲ್ವಾ, ನಮ್ಮ ಒಂದು ಲೈಫು ಈಸಿ ಅಲ್ಲ. ಪ್ರತಿನಿತ್ಯ ಹೋರಾಟ ಇದೆ. ಅದರಲ್ಲೂ ಈಗಿನ ಒಂದು ಪ್ರಪಂಚ ಅಂತೂ ಬಹಳಷ್ಟು ಚೇಂಜ್ ಆಗ್ತಾ ಇದೆ. ಮೊನ್ನೆ ನಮ್ಮ ಒಂದು ಬ್ರದರ್ ಒಬ್ರ ಜೊತೆಲಿ ಮಾತಾಡ್ತಾ ಇದ್ದೆ, ಏನೆಲ್ಲ ಚೇಂಜ್ ಆಗಿದೆ, ಎಲ್ಲಾ ವಿಷಯದಲ್ಲೂ ಚೇಂಜ್ ಆಗಿದೆ. ಯಾವ್ದು ವಿಷಯದಲ್ಲಿ ನಾವು ಚೇಂಜ್ ಆಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ರೀತಿಯಲ್ಲೂ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಮತ್ತೆ ಜನಗಳು ಚೇಂಜ್ ಆಗ್ತಾ ಇದ್ದಾರೆ, ಅವರ ಆಲೋಚನೆಗಳು ಚೇಂಜ್ ಆಗ್ತಾ ಇದೆ. ಎಲ್ಲ ದಿನನಿತ್ಯ ನಾವು ಹೋರಾಟ. ಈಗ ನಾವು ಯೇಸುಸ್ವಾಮಿ ವಿಷಯನ ಹೇಳಿಕೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ ಈಗ. ಯಾಕೆಂದ್ರೆ ಅದರಲ್ಲೂ ಈ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಾವು ಸೇವೆ ಮಾಡ್ತಾ ಇರೋದ್ರಿಂದ ಇನ್ನೂ ಚಾಲೆಂಜಸ್ ಆಗಿದೆ ಅವರಿಗೆ. ಈಗ ವಿದ್ಯಾರ್ಥಿಗಳು ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರಲ್ಲ, ಅದು ನಮ್ಮ ಕಾಲದಲ್ಲಿ ಇರ್ಲಿಲ್ಲ. ನಮಗೆ ಅವಾಗಿದ್ದು ಏನೋ ಬಡತನ ಇರ್ತಾ ಇತ್ತು, ಇಲ್ಲ ಇನ್ನೇನೋ ಒಂದು ಕೊರತೆ ಇರ್ತಾ ಇತ್ತು, ಅದನ್ನ ನೀಗಿಸಿದ್ರೆ ನಾವು ಆರಾಮಾಗಿ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ವಿ. ಇವಾಗ ಹಂಗಿಲ್ಲ. ಎಷ್ಟೋ ಸ್ಟೂಡೆಂಟ್ಸ್ಗಳು ತಂದೆ ತಾಯಿಗಳಿಂದ ದೂರ ಇದ್ದಾರೆ. ಅವರಿಗೆ ಒಂದು ಅಲೋನ್ ಅನ್ನೋ ಒಂದು ಫೀಲಿಂಗ್ ಇದೆ. ಅದರಿಂದಾಗಿ ಅವರು ಅನೇಕ ರೀತಿಯ ಒಂದು ದುಶ್ಚಟಗಳಿಗೆ ಬೀಳ್ತಾ ಇದ್ದಾರೆ. ಅದಲ್ಲದೆ ಕೆಲವು ಟೈಮಲ್ಲಿ ಏನು, ಅವರು ಸೂಸೈಡ್ಗಳನ್ನು ಮಾಡಿಕೊಳ್ಳುವಂಥವ್ರಾಗಿದ್ದಾರೆ. ಐಸೋಲೇಟೆಡ್ ಆಗ್ಬಿಟ್ಟಿದ್ದಾರೆ ಅವರು. ಯಾರು ಅವ್ರನ್ನ ಕೇರ್ ಮಾಡೋರಿಲ್ಲ, ಯಾರು ನಮ್ಮನ್ನ ಪ್ರೀತಿ ಮಾಡೋರಿಲ್ಲ ಅನ್ನೋ ಒಂದು ಭಾವನೆ ಅನೇಕ ಸ್ಟೂಡೆಂಟ್ಸ್ಗಳಲ್ಲಿ ಈಗಿನ ಒಂದು ಸಮಯದಲ್ಲಿ ನಾವು ನೋಡೋಣ. ಆ ರೀತಿಯ ಒಂದು ಸಮಸ್ಯೆಗಳು ಬಹಳಷ್ಟು ಇದೆ. ಅಂತ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನು ನಾವು ತೆಗೆದುಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ಅದೊಂದೇ ಅಲ್ಲ, ಇದೊಂದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಕೆಲವೊಂದನ್ನು ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ನಾವು ಒಂದು ಸ್ಟಡಿ ತಗೊಂಡಿದ್ವಿ, ಬಹಳ ಭಯ ಆಗ್ತದೆ. ಒಂದು ಹುಡುಗಿ ಗರ್ಲ್ ಸ್ಟೂಡೆಂಟ್, ಅವಳು ಆ ಸ್ಟೂಡೆಂಟ್ಸ್ ಬೇರೆ ಸ್ಟೂಡೆಂಟ್ಸ್ ಪ್ರೇಯರಿಗೆ ಬಂದಿದ್ದಾಳೆ. ಅವ್ರು ಸ್ಟೂಡೆಂಟ್ಸ್ ಇದು ಮಾಡಾಗ ಐ ಆಮ್ ನಾಟ್ ವರ್ಜಿನ್ ಅಂತ ಹೇಳ್ತಾಳೆ. ಹೇಗೆ ಅದನ್ನ ಡೀಲ್ ಮಾಡ್ತೀರಾ ನೀವು? ಇನ್ನು ಸ್ಟೂಡೆಂಟ್ ಅಂತ ಒಂದು ಸಿಚುವೇಶನ್ಗಳಿಗೆ ನಾವು ಅಂಥವರ ಮಧ್ಯದಲ್ಲಿ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಅವರಿಗೆ ಯೇಸುಸ್ವಾಮಿಯ ಪ್ರೀತಿ, ಯೇಸುಸ್ವಾಮಿಯ ಬಗ್ಗೆ ಹೇಳುವಂಥದ್ದು ಬಹಳ ಚಾಲೆಂಜಿಂಗ್. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡುವಂಥ ನಿಮಗೂ ಸಹ ಗೊತ್ತಿದೆ, ಅದು ಅದ್ಭುತ ಬಹಳ ಕಷ್ಟವಾದದ್ದು, ಬಹಳ ಕಷ್ಟವಾದಂಥದ್ದು. ಅಂಥ ಸಮಯದಲ್ಲೂ ದೇವರು ನಮಗೋಸ್ಕರ ಫೈಟ್ ಮಾಡುವಂತನಾಗಿದ್ದಾನೆ. ನಮಗೋಸ್ಕರ ನಮಗೆ ಏನು ಯಾವ ಟೈಮಲ್ಲಿ ಏನು ಮಾತನಾಡಬೇಕು ಅದನ್ನ ಆತನು ನಮ್ಮ ಬಾಯಲ್ಲಿ ಕೊಡುವಂತ ದೇವರು. ಆತನು ಯಾವ ಸಮಯದಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಮಾತನಾಡಬೇಕು, ಏನು ಹೇಳ್ಬೇಕು ಎಂಬುದನ್ನು ಆತನು ಕಲಿಸುವಂತ ದೇವರು. ಅದಕ್ಕೋಸ್ಕರನೇ ಆತನು ನಮಗೋಸ್ಕರ ಫೈಟ್ ಮಾಡ್ತಾನೆ. ನಾವು ಬರೀ ನಮ್ಮ ಕಷ್ಟಗಳಷ್ಟೇ ಅಲ್ಲ, ಬೇರೆ ಬೇರೆ ಚಾಲೆಂಜಸ್ಗಳು, ಬೇರೆಯವರ ಒಂದು ಸ್ಥಿತಿಗತಿಗಳು, ಅದಕ್ಕೋಸ್ಕರನೂ ನಾವು ಹೋರಾಟ ಮಾಡಬೇಕಾಗಿದೆ. ಆದರೆ ಅದಕ್ಕೋಸ್ಕರ ದೇವರು ನಮಗೆ ಬಲವಾಗಿದ್ದಾನೆ. ದೇವರು ನಮ್ಮ ಹಿಂದೆ ಇರೋದಾದ್ರೆ ಅಥವಾ ದೇವರು ನಮ್ಮ ಮುಂದೆ ಇರೋದಾದ್ರೆ ಸೈತಾನನ ಒಂದು ಎಲ್ಲ ಕಾರ್ಯಗಳು ಲಯವಾಗ್ತದೆ, ಸೈತಾನನಿಗೆ ಸೋಲುಂಟಾಗ್ತದೆ. ಅದಕ್ಕೆ ಪೌಲನು ಹೇಳುವಂತ ಮಾತು ರೋಮಾಪುರ 8:31
8:31. ಹೌದೌದು. ಹಾಗಾದ್ರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಅಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಏನಂದ್ರೆ ದೇ ಎಲ್ಲಾ ಒಂದು ಸ್ಥಿತಿಗತಿಗಳು ಉಂಟು, ಎಲ್ಲಾ ಪರಿಸ್ಥಿತಿ ಉಂಟು, ಕಷ್ಟಕರವಾದಂಥ ಸ್ಥಿತಿ ಉಂಟು, ಆ ಆರೋಗ್ಯಗಳ ಸಮಸ್ಯೆ ಉಂಟು, ಎಲ್ಲದೂ ಉಂಟು. ಅದರ ಮಧ್ಯದಲ್ಲಿ ನಾವು ಈ ಮಾತನ್ನ ನಾವು ದೇವರ ಒಂದು ಚಿತ್ತದಿಂದ ಹೇಳೋಣ. ಏನಂದ್ರೆ ದೇವ್ರು ನಮ್ಮ ಜೊತೆಲಿದ್ರೆ ನಮ್ಮನ್ನ ಎದುರಿಸೋರು ಯಾರು? ಏನೇ ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು, ಏನೇ ಸಮಸ್ಯೆಗಳಿರ್ಬೋದು, ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ನಮ್ಮನ್ನ ಬಿಡಿಸಿ ಕಾಪಾಡುವ, ನಮಗೆ ಆತನು ಬಲವನ್ನು ಕೊಡುವ ಆತನು. ಯಾರು ಎಂಥ ಸಿಚುವೇಶನ್ ಆಗಲಿ, ಯಾವುದೇ ಒಂದು ಓಪನ್ ಆಗಲಿ, ನಮ್ಮ ಮುಂದೆ ಅದು ಪ್ರಾಸ್ಪರ್ ಆಗಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ನಮ್ಮ ಜೊತೆಗಿದ್ರೆ ನಮ್ಮನ್ನ ಎದುರಿಸೋರು ಯಾರು? ಯಾರನ್ನು ನಮ್ಮನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾವು ಆತನ ಕೈ ಹಿಡಿದುಕೊಂಡಿರುವಂಥದ್ದು, ಅಂದರೆ ಆತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿರುವಂಥದ್ದು. ನಾವು ಆತನಿಗೆ ಪರಿಚಯವಾಗಿರಬೇಕು, ಆತನು ನಮಗೆ ಪರಿಚಯ ಇರಬೇಕು. ಆ ರೀತಿಯಲ್ಲಿ ದೇವರು ಸಹ ನಮ್ಮನ್ನು ಬಲ್ಲನು ಎಂಬುದಾಗಿ ಹೇಳ್ಬೇಕಂದ್ರೆ ನಾವು ಆ ರೀತಿಯಲ್ಲಿ ಆತನಿಗೆ ಹತ್ತಿರವಾಗಿದ್ದರೆ ಮಾತ್ರನೇ, ನಾವು ಆತನನ್ನು ಅರಿತುಕೊಂಡಿದ್ರೆ ಮಾತ್ರನೇ ಆತನು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಹೌದು, ನಾನು ಬಲ್ಲೆನು ಈತನ ನನ್ನ ಮಗನು, ಹೀಗೆ ನನ್ನ ಮಗಳು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಅನ್ನ ಹೇಳಿ ನಾನು ಈ ಒಂದು ಪ್ರಸಂಗ ಮುಗಿಸ್ತೀನಿ. ಏನಂದ್ರೆ ಒಂದು ತಂದೆ ಮಗ ಇದ್ದರು. ಮಗ ಬಡತನದಲ್ಲಿದ್ದರು. ಮಗ ಏನ್ ಮಾಡ್ದ ಅಂದ್ರೆ ನನ್ಗೆ ಎಕ್ಸಿಬಿಷನ್ ಕರ್ಕೊಂಡು ಹೋಗು ಅಂತ ಹೇಳಿ ತುಂಬಾ ಬಲವಂತ ಮಾಡಿದ. ಆಗ ತಂದೆ ಹತ್ರ ದುಡ್ಡಿಲ್ಲ. ಅದಕ್ಕೆ ಹೇಳಿದ ಮಗನಿಗೆ, ಬೇಡ ಮಗನೇ, ನಮ್ಗೆ ಹತ್ರ ದುಡ್ಡಿಲ್ಲ, ನಾವು ಹೋಗಕ್ಕಾಗಲ್ಲ. ಇಲ್ಲ ಅಂತ ತುಂಬಾ ಹಠ ಮಾಡೋದಕ್ಕೆ ಏನು ಹೇಳಿದ, ಅಲ್ಲಿ ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ತಂದೆ ಒಂದು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋದ. ಅಲ್ಲಿ ಕರ್ಕೊಂಡು ಹೋದಾಗ ಏನ್ ಗೊತ್ತಾ, ಅಲ್ಲಿ ಹೋಗ್ತಾ ಇದ್ದಾಗಲೇ ಎಂಟ್ರೆನ್ಸ್ ಅಲ್ಲೇನೆ ಸ್ವಲ್ಪ ಅಲ್ಲಿ ಇದು ಸೋನ್ ಪಾಪಡಿ ಆ ಥರದ್ದು ತಿಂಡಿಗಳೆಲ್ಲ ಮಾರ್ತಾ ಇದ್ರು. ಈ ಹುಡುಗ ಸ್ಟಾರ್ಟೆಡ್ ಆಸ್ಕಿಂಗ್, ಏನಂದ್ರೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ತಂದೆ, ಅಪ್ಪ ಅದನ್ನ ಕೊಡ್ಸು. ದುಡ್ಡಿಲ್ಲ ಅಂತ ಹೇಳಿ ಮುಂದೆ ಕರ್ಕೊಂಡೋದು. ಇನ್ನೊಂದು ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ಕೇಳ್ದ, ಅದನ್ನು ಕೊಡಿಸ್ಲಿಲ್ಲ ಅವರು. ಇನ್ನೊಂದು ಏನೋ ಒಂದು ಆಟ ಸಾಮಾನು ಇತ್ತು, ಅದನ್ನು ಕೇಳ್ದ, ಅದನ್ನು ಅವ್ರು ಕೊಡಿಸ್ಲಿಲ್ಲ. ಅದನ್ನ ಹೇಳಿದ್, ಬೇಡ 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 ನಡಿ ಅಂತ. ಮುಂದೆ ಹೋಗ್ತಾ ಅಲ್ಲಿ ದೊಡ್ಡ ಒಂದು ಜಾಯಿಂಟ್ ವೀಲ್ ಇತ್ತು. ಆ ಜಾಯಿಂಟ್ ವೀಲ್ ಹತ್ರ ನಿಂತ್ಕೊಂಡು ಇಬ್ರು ತಂದೆ ಮತ್ತು ಮಗ ನೋಡ್ತಾ ಇದ್ದಾರೆ. ಯಾವುದೋ ಜ್ಞಾನದಲ್ಲಿ ಅದನ್ನ ನೋಡುವ ಅಟ್ರಾಕ್ಷನ್ ಅಲ್ಲಿ ಮಗ ಏನ್ ಮಾಡಿದಾನೆ, ಅಪ್ಪನ ಕೈ ಬಿಟ್ಬಿಡ್ತಾನೆ. ಆ ಜನದ ಒಳಗಡೆ, ಆ ಜನದ ಗುಂಪಿರುತ್ತೆ, ಆ ಗುಂಪಿನ ಒಳಗಡೆ ಸಿಗಾಕೊಂಡ್ಬಿಡ್ತಾನೆ. ಆಮೇಲೆ ಹಿಂದೆ ತಿರುಗಿ ಏನೋ ಖುಷಿಯಲ್ಲಿ ನೋಡ್ತಾನೆ, ಹಿಂದೆ ತಿರುಗಿ ಅಪ್ಪ ಇಲ್ಲ. ಆವಾಗ ಭಯ ಆಯ್ತು ಅವನಿಗೆ, ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ದ, ಅಳ್ಳಕ್ಕೆ, ಅಪ್ಪ 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 ಅಂತ. ಆಮೇಲೆ ಎಲ್ಲ ಅಲ್ಲಿ ಇದ್ದವ್ರ ಜನರೆಲ್ಲ ಹೋಗಿ ಸೆಕ್ಯೂರಿಟಿಗೆ ಹೇಳಿದ್ರು. ಸೆಕ್ಯೂರಿಟಿ ಬಂದು ಆ ಹುಡುಗನ ಕರ್ಕೊಂಡು, ಆಯ್ತು ನಿಮ್ಮ ಅಪ್ಪನ ನಾವು ಕರ್ಕೊಂಡು ಹೋಗ್ತೀವಿ, ನೀನು ಆರಾಮಾಗಿರು ಅಂತ ಹೇಳಿ ಏನೋ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾರೆ. ಆದ್ರೂ ಸಮಾಧಾನ ಆಗಲ್ಲ. ಸಮಾಧಾನ ಹಾಗೆ ಮಾಡಕ್ಕೋಸ್ಕರ ಇವನ್ ಏನೇನು ಮೊದ್ಲೆಲ್ಲ ಬೇಕು ಅಂತ ಕೇಳಿದ್ನ ಅವ್ರಪ್ಪ ಕೊಡ್ಸಕ್ ಆಗಿರ್ಲಿಲ್ಲ. ಅದನ್ನೆಲ್ಲನೂ ಏನ್ ಮಾಡ್ತಾರೆ, ಕೇಳ್ತಾರೆ. ನಿನ್ಗೆ ಐಸ್ ಕ್ರೀಮ್ ಬೇಕಾ, ಐಸ್ ಕ್ರೀಮ್ ಕೊಡಿಸ್ತೀವಿ, ನೀನ್ ಅಳ್ಬೇಡ, ಸುಮ್ಮನೆ ಇರು ಅಂತ. ಅವನು ಅದು ಬೇಡ ಅಂತಾನೆ. ಇದು ಸೋನ್ ಪಾಪಡಿ ಕೊಡಿಸ್ತೀವಿ ಅಥವಾ ಆಟ ಸಾಮಾನು ಕೊಡ್ತೀವಿ, ಏನ್ ಕೇಳಿದ್ರು ಬೇಡ. ಅವನಿಗೆ ಏನ್ ಬೇಕಾಗಿತ್ತು, ಅವ್ರಪ್ಪ ಅಪ್ಪ 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 ಅಂತ ಹೇಳ್ತಾನೆ ಇರ್ತಾನೆ. ಅದೇನೆ ನಾವು ಸಹ, ನಮಗೆ ಏನೆಲ್ಲ ನಮ್ಮ ಹತ್ರ ಇರ್ಬೋದು, ಆಸ್ತಿ ಇರ್ಬೋದು, ಹಣ ಇರ್ಬೋದು, ಏನೇ ಇರ್ಬೋದು, ಅಪ್ಪ ಇಲ್ಲ ಅಂದ್ರೆ ನಮ್ಗೆ ಇದಿಲ್ಲ. ನಮ್ಮಪ್ಪ ಯಾರಂದ್ರೆ ಯೇಸಪ್ಪ, ಯೇಸು ಸ್ವಾಮಿಯನ್ನ ನಾವು ಹಿಡಿದುಕೊಂಡಿರೋದಾದ್ರೆ ನಾವು ಏನು ಬೇಕಾದ್ರೂ ಇರ್ಲಿ ಇಲ್ಲದೆ ಇರ್ಲಿ, ನಾವು ಸಂತೋಷವಾಗಿರ್ತೇವೆ. ನಾವು ಯೇಸು ಸ್ವಾಮಿಯನ್ನ ಕೈ ಬಿಟ್ರೆ ನಮ್ಮ ಒಂದು ಸ್ಥಿತಿಯು ಅಧೋಗತಿಯಾಗುವಂತದ್ದಾಗಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ತಾರೆ. ಥ್ಯಾಂಕ್ ಯು. ವಾವ್, ಪ್ರೈಸ್ ಗಾಡ್. ಎಸ್, ಏಸಪ್ಪ ಇಲ್ಲ ಅಂತಂದ್ರೆ ಎಲ್ಲ ಇರ್ತಾನೆ. ಏಸು ಸ್ವಾಮಿ ಇದ್ರೇನೆ ನಮ್ಗೆಲ್ಲವೂ ಲಾಭದಾಯಕವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ. ಥ್ಯಾಂಕ್ ಯು ಅನಂತ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಸೊ ಎಷ್ಟು ಸುಂದರವಾದಂತ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದಂತ ಸತೀಶ್ ಅಣ್ಣವ್ರಿಗೂ ಅವ್ರ ಕುಟುಂಬಕ್ಕೂ ಯೇಸು ನಾಮದಲ್ಲಿ ನಾನು ವಂದಿಸ್ತೇನೆ. ಆಮೇನ್. ಪ್ರೈಸ್ ಗಾಡ್. ಸೊ ನಾನು ನೆನೆಸ್ತೇನೆ, ನೀವೆಲ್ಲರೂ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೀರಿ, ವಾಕ್ಯದ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನೆನೆಸಿ
ನಾನು ಸಂತೋಷಿಸುವಂತವನಾಗಿದ್ದೇನೆ. ಸೊ ಪ್ರೈಸ್ ಗಾಡ್ ಫಾರ್ ವಂಡರ್ಫುಲ್ ಪ್ರಾಮಿಸ್ ದೇವರು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಆತನು ನಮ್ಮೊಂದಿಗಿರುವ ದೇವರು. ಆತನು ನಮ್ಮ ಜೊತೆ ಇದ್ದರೆ ನಮ್ಮನ್ನು ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸೋರು ಯಾರು? ಆತನ ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಪ್ರಿಯರೇ. ಸೊ ಆತನು ನಮ್ಮ ಜೊತೆಗಿದ್ದಾನೆ. ಅನ್ನವರನ್ನು ರಕ್ಷಿಸಿದ ದೇವರು ನಮ್ಮನ್ನು ಕೂಡ ಎಲ್ಲ ಅಪಾಯ ತೊಂದರೆಗಳಿಂದ, ಆಕ್ಸಿಡೆಂಟ್ಗಳಿಂದ ದೇವರು ತಪ್ಪಿಸುವ ದೇವರಾಗಿದ್ದಾನೆ. ಉನ್ನತವಾದ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಆಮೆನ್. ಪ್ರೈಸ್ ಗಾಡ್. ಸೊ ಕೀಪ್ ಪ್ರೇಯಿಂಗ್. ಪ್ರಾರ್ಥನೆ ಮಾಡ್ತಾ ಇರ್ರಿ. ಅನಾರೋಗ್ಯಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ರಿ. ನಿಮಗೆ ದೇವರು ಕೊಡುವಂಥ ಆರೋಗ್ಯಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋದನ್ನು ಬಿಡಬೇಡ್ರಿ. ಆತನೊಂದಿಗೆ ನೀವು ನೆಲೆಗೊಂಡಿದ್ದು, ಆತನಲ್ಲಿ ಸಂಪೂರ್ಣವಾಗಿ ನೀವು ಇರುವುದಾದ್ರೆ ನೀವು ಉನ್ನತವಾದ ರೀತಿಯಲ್ಲಿ 100ರಷ್ಟು 1000ರಷ್ಟು ಫಲ ಕೊಡಲಿಕ್ಕೆ ಸಾಧ್ಯ ಪ್ರಿಯ ದೇವ ಮಕ್ಕಳೇ. ಸೊ ದೇವರು ತಾನೇ ಉನ್ನತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಮುನ್ನಡೆಸಿ ಕಾಪಾಡಲಿ. ಸೊ ಕಡೆಯದಾಗಿ ನಮ್ಮ ಜೊತೆಯಲ್ಲಿರುವಂಥ ನಂದಿನಿಯವರು ಪ್ರಾರ್ಥನೆ ಮಾಡ್ತಾರೆ. ನಂದಿನಿಯವರು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ನಂದಿನಿಯವರು ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ನಾವು ಅಂತ್ಯ ಆಶೀರ್ವಾದ ಪಡೆದುಕೊಂಡು ನಾವು ಈ ಕೂಟವನ್ನು ಮುಗಿಸೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತದೆ ನಿಮ್ಗೆ ಸ್ತೋತ್ರ ಕರ್ತನೆ ಏಸಪ್ಪ. ಹೌದು ಕರ್ತನೆ ಏಸಪ್ಪ, ನೀ ಈ ವಾಕ್ಯ ಭಾಗವನ್ನು ಇವಾಗ ಸರ್ ಹೇಳಿದ ಹಾಗೆ ಸ್ವಾಮಿ ಅಪ್ಪ ಎಲ್ಲರನ್ನು ಆಶೀರ್ವದಿಸಪ್ಪ. ನೀವೇ ತಂದೆ ಸ್ವಾಮಿ, ಅಪ್ಪ ನೀವೇ ತಾಯಿ ಸ್ವಾಮಿ. ಅಪ್ಪ ಸರಿ ಹೇಳಿರೋ ವಾಕ್ಯ ಪ್ರಕಾರ ಎಲ್ಲರನ್ನು ನಡೆಸಿ ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ನೀವು ತಾನೇ ಆಶೀರ್ವಾದ ಮಾಡಿ ಎಂಬುದಾಗಿ ನಾನು ಬೇಡಿ ಹೊಂದಿದ್ದೇನೆ ಸ್ವಾಮಿ. ಹೌದು ಕರ್ತನೆ, ಆ ವಾಕ್ಯದ ಮುಖಾಂತರ ಸ್ವಾಮಿ ಎಲ್ಲರನ್ನು ನೀವು ಎತ್ತುಕೊಳ್ಳಬೇಕು ಸ್ವಾಮಿ. ನೀವೇ ತಂದೆ ಸ್ವಾಮಿ, ಎಲ್ಲರನ್ನು ಆಶೀರ್ವಾದ ಮಾಡಿ ಕರ್ತನೆ ಅಪ್ಪ. ಈ ಜೂಮ್ ಮೀಟಿಂಗ್ ಅಲ್ಲಿ ಜಾಯಿನ್ ಆಗ್ತಂತ ಎಲ್ಲರನ್ನು ಆಶೀರ್ವಾದ ಮಾಡಿ ಅವ್ರ ಕುಟುಂಬಗಳನ್ನು ನೀವು ಸಂಪೂರ್ಣವಾಗಿ ಆಶೀರ್ವಾದ ಮಾಡಬೇಕು. ಅದೇ ರೀತಿಯಾಗಿ ಸ್ವಾಮಿ ಯಾರ್ಯಾರು ನೋಡಬೇಕು ಈ ಜೂಮ್ ಮೀಟಿಂಗ್ ಅಪ್ಪ ಆನ್ಲೈನ್ ಅಲ್ಲಿ ಅವರೆಲ್ಲರನ್ನು ನಿಮ್ಮ ಪಾದ ಅಸ್ತಿತ್ವ ಒಪ್ಪಿಸ್ಕೊಡುತ್ತಾ ಯಾವುದೇ ತೊಂದರೆಯಿಂದ ಅಪಾಯಗಳಿಂದ ತಪ್ಪಿಸಿ ಅಪ್ಪ ಎಲ್ಲಿ 2-3 ಸೇರಿ ಬರ್ತಾರೋ ಅಲ್ಲಿ ನಾನು ಇರ್ತೀನಿ ಎಂಬುದಾಗಿ ನೀವು ಹೇಳಿದ್ದಕ್ಕೆ ನಿಮಗೆ ಕೋಟಿ ಸ್ತೋತ್ರ, ಕೋಟಿ ವಂದನೆಗಳಯ್ಯ. ಹೌದು ಸ್ವಾಮಿ ಅಪ್ಪ ಕರ್ತನೆ, ಇಲ್ಲಿರ್ತಕ್ಕಂಥ ಎಲ್ಲರನ್ನು ನಿಮ್ಮ ಪಾದಸ್ಥದಲ್ಲಿ ಒಪ್ಪಿಸಿಕೊಡುತ್ತಾ ಯಾವುದೇ ತೊಂದರೆಗಳನ್ನು ಎಲ್ಲರಿಂದ ತಪ್ಪಿಸಿ ಎಂಬುದಾನ ಬೇಡಿ ಅಂತ ನನ್ನ ಕೃಪಾ ಸಂಪೂರ್ಣ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಆಮೆನ್. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮನ ಸಹವಾಸ ಐಕ್ಯತೆ ಈಗಲೂ ಎಂದೆಂದಿಗೂ ನಮ್ಮೆಲ್ಲರನ್ನು ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಾಳೆ ಮುಂಜಾನೆ 6 ಗಂಟೆಯಿಂದ 7 ಗಂಟೆ ಸೇಮ್ ಇದೇ ರೀತಿಯಾಗಿ ಪ್ರೈಸ್ ಪ್ರೇಯರ್ ಪ್ರಾಮಿಸ್ ಪ್ರಾರ್ಥನೆ ಕೂಟ ಇರ್ತದೆ ಪ್ರೇಯರ್ ಝೂಮ್ ಅಲ್ಲಿ. ಸೇಮ್ ID, ಸೇಮ್ ಲಿಂಕು, ಸೇಮ್ ಪಾಸ್ ಕೋಡ್. ಸೊ ಸಾಧ್ಯವಾಗುವಂಥವರು ಮುಂಜಾನೆ ದೇವರ ಪಾದ ಸನ್ನಿಧಾನದಲ್ಲಿ ಸಮಯ ಕಳಿಬೇಕೆಂಬುದಾಗಿ ಆಶಿಸುವಂಥವರು ದಯಮಾಡಿ ನೀವು ಜಾಯಿನ್ ಆಗ್ಬೋದು. ಮತ್ತೆ ನಾಳೆ ರಾತ್ರಿ ಕೂಡ 9 to 10 ಇದೇ ರೀತಿಯಾಗಿ ಪ್ರಾರ್ಥನೆ ಇರುತ್ತೆ. ಸಂಡೇ ನೈಟ್ವರೆಗೂ ನಮ್ದು ಈ ಪ್ರಾರ್ಥನೆ 7 days ನಡೀತಾ ಇದೆ. ಸೊ ಅದಕ್ಕಾಗಿ ನಮ್ಮ ಜೊತೆಲಿರ್ರಿ. 7 days ಅದ್ಭುತವಾದಂಥ 7 ನಂಬರ್, ತುಂಬಾ ಅದ್ಭುತವಾದಂಥ ಕಂಪ್ಲೀಷನ್ ನಂಬರ್. ನಾಮಾನನು 7 ಸಾರಿ ಮುಳುಗೆದ್ದ ಮೇಲೆ ಅದ್ಭುತಗಳನ್ನು ಕಂಡನು ಪ್ರಿಯರೇ. ಸೋತು ಹೋಗ್ಬೇಡ್ರಿ. 1 ದಿವಸ ಮಾಡಿದ್ದೀನಲ್ಲ, 2 ದಿವಸ ಮಾಡಿದ್ದೀನಲ್ಲ ಎಂಬುದಾಗಿ ಸ್ಟಾಪ್ ಮಾಡಬೇಡ್ರಿ. ಅವನು 6 times ಮುಳುಗೆದ್ದಿದ್ದೀನಲ್ಲ ಎಂಬುದಾಗಿ ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ಅವನ ಅದ್ಭುತ ನೋಡ್ತಾ ಇರಲಿಲ್ಲ. ಯಾವಾಗ 7ನೇ ಸಾರಿ ಮುಳುಗೆದ್ದನೋ ಆಗಲೇ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಸೊ ಹಾಗಾಗಿ ದೇವರೊಂದಿಗೆ ನೀವು ಹೋರಾಟ ಮಾಡುವುದಾದ್ರೆ ಖಂಡಿತವಾಗ್ಲು ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್.